ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ಬಹುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧಬುದ್ಧಿಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥವುಚ್ಯತೆ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ದೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಘದಹನಂಚ ವಾಸವೀ ಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂ ಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾದಿಕಾನ್ ಗುರೂನ್ ಕುರ್ಮ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಅತಏವ ಏನು ಹೇಳಿದ್ರೀಗ, ಯಾವುದಕ್ಕೆ ಅತಿ ಹೆಚ್ಚಾಗಿ ಯಾವುದು ಬೇಕಾದ ದುರ್ಲಕ್ಷಣ ಅಂತ ಪ್ರಜಹಾತಿ, ಕಾಮಗಳನ್ನು ಬರೀ ಬಿಡಬಾರದು. ಪ್ರಜಹಾತಿ ಸ್ವಲ್ಪ ಅಲ್ಲ, ಕಾಮ ಬರೀ ಕಾಮನಲ್ಲ, ಸರ್ವಾನ್ ಕಾಮ. ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತ ಆತ್ಮನ್ನೇವ ಆತ್ಮನಾ ತುಷ್ಟ ಸ್ಥಿತಪ್ರಜ್ಞ ತದಾ ಉಚ್ಯತೆ ಅಂತ ಹೇಳಿದರು. ಈಗ ಹೇಳ್ತಾರೆ, ಯದಾ ತು ಇಂದ್ರಾದೀನಾಂ ಆಗ್ರಹೋ ದೃಶ್ಯತೆ ತದಾ ಅಭಿಭೂತಂ ತೇಷಾಂ ಜ್ಞಾನಂ. ಕಾರಣ ಮುಖ್ಯ ಹೇಳಿದ್ರಲ್ಲಿ ಅದೇ ಹೇಳಬೇಕಾದ್ರೆ ಈಗ ಗಮನಾದಿ ಪ್ರವೃತ್ತಿ ನಿತ್ಯ ಅಭಿಸಂಧಿ ಪೂರ್ವಿಕ. ಇವರೆಲ್ಲ ಕೂಡ ನಾನು ನನ್ನದು ಎಂಬ ರೀತಿಯಲ್ಲಿ ಜ್ಞಾನಿ ಅಲ್ದವನು ವರ್ತಿಸಿದರೆ ವಿವೇಕದಿಂದ ವರ್ತಿಸ್ತಾನೆ. ನಮಗೆ ಗೊತ್ತಿದೆ, ಕ್ಯಾಶಿಯರ್ಗೆ ಯಾವ ಥರ ಫುಲ್ ಜ್ಞಾನ ಇದೆ ಅವನಿಗೆ, ಏನಂತ ಇದು ನನ್ನದಲ್ಲ ಅಷ್ಟೇ, ಮತ್ತು ನಾನು ಕೊಟ್ಟಿದ್ದಲ್ಲ. ಇಲ್ಲದವರು ಕ್ಯಾಶಿಯರ್ ಅಪರಾಧಿ ಆಗ್ತಾರೆ. ಅಲ್ಲಿ ಅದೇ ರೀತಿ ಪ್ರತಿಯೊಬ್ಬನೂ ಪ್ರತಿ ಕಾರ್ಯದಲ್ಲಿ ಹೇಗೆ ತಿಳ್ಕೊಬೇಕು, ನಾಹಂಕರ್ತ ಹರಿಕರ್ತ ಮತ್ತು ನಮಮ ನಿರ್ಮಮೋ ನಿರಹಂಕಾರ ಸಶಾಂತಿ ಮಸಿ ಗಚ್ಚತಿ, ಎರಡು ಮುಖ್ಯವಾದ ಅಂಶಗಳು. ಅದಕ್ಕಾಗಿಯೇ ಅದಕ್ಕೆ ಜ್ಞಾನ ಬರ್ತಾ 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 ಏನಾಗ್ತಾ ಹೋಗುತ್ತೆ, ಅದು ಗಟ್ಟಿಯಾಗ್ತಾ ಬರುತ್ತೆ. ಪೂರ್ತಿ ಬಂದಾಗ ಅಪರೋಕ್ಷ ಜ್ಞಾನ ಪೂರ್ತಿ ಬರಬೇಕು. ಅಲ್ಲಿ ಸ್ವಲ್ಪ ಸ್ವಲ್ಪ ಬಂದರೆ ಮಾರ್ಗದಲ್ಲಿದ್ದಾನೆ ಅಂತ ಅರ್ಥ. ಎಷ್ಟು ಬರದೆ ಹೋದರೆ ಬರೀ ಕೇಳಿ ಅಂದರೆ ಏನು ಪ್ರಯೋಜನ ಇಲ್ಲ. ಅನುಸಂಧಾನಕ್ಕೆ ಸ್ವಲ್ಪ ಸ್ವಲ್ಪ ಬರ್ತಾ ಹೋಗಿ ಪೂರ್ಣವಾಗಿ ಸರ್ವಾನ್ ಕಾಮ ಅನ್ನೋದಾಗ ಸರಿ ಹೋಗಿ. ಪ್ರಾಯ ಸರ್ವಾನ್ ಕಾಮನ್ ಹೇಗೆ, ಅಲ್ಲಿರ್ತಕ್ಕಂಥ ಒಂದು ಇದರಲ್ಲಿ ಒಂದು ರೂಪಾಯಿ ಕೂಡ ನಂದಲ್ಲ. ಎಷ್ಟು ತಿಳ್ಕೊಬೇಕು ಅವನು, ಒಂದು ಪೈಸೆರೂ ನಂದಲ್ಲ, ಆ ಥರ ಇರಬೇಕು. ಸ್ವಲ್ಪ ನಂದಲ್ಲ ಅಲ್ಲ, ಸ್ವಲ್ಪ ನಂದಲ್ಲ, ಅದು ಆ ಭಾವನೆ ಪೂರ್ತಿ ಇರಬೇಕು. ಸ್ವಲ್ಪ ತಿಳ್ಕೊಂಡ್ರೆ ಹೋಯ್ತು, ಮತ್ತೆ ಸ್ವಲ್ಪ ನಮ್ಮ ರೋಲ್ ಇದೆ ಅಂತ ತಿಳ್ಕೊಂಡ್ರೆ ತಪ್ಪೆ. ಗೊತ್ತಾಯ್ತು, ಅವನ ರೋಲ್ ಏನೀಗ ಹೇಳ್ದಾಗ ಮಾಡೋದು ಅಷ್ಟೇ ಹೊರತು ತಂದಾಗಿ ಸ್ವಂತ ಡಿಸ್ಕಷನ್ ಇಲ್ಲ ಅವನಿಗೀಗ. ಇವನಿಗೆ ಕೊಡಬೇಕು, ಇವನಿಗೆ ಕೊಡೋದು ಯಾವುದೋ ಸಿಟ್ಟು ಬಂದಿದ್ದಾನೆ, ಅವ್ನಿಗೆ ಕೊಡೋ ಇಷ್ಟ ಇಲ್ಲ, ಬಟ್ ಕೊಡಬೇಕು, ಚೆಕ್ ಕರೆಕ್ಟಾಗಿದೆ, ಕೊಡಲೇಬೇಕು, ಅವ್ನು ಬೇರೆ ದಾರಿ ಇಲ್ಲ. ಗೊತ್ತಾಯ್ತಾ. ಆಮೇಲೆ ಬಂದವರೇ ಬಂದಿದ್ದಾನೆ, ಕೊಡಬಾರದು, ಕೊಡ ಹಾಗಿಲ್ಲ. ಅತಿ ಪ್ರೀತ್ಯಾಸ್ಪದ ವ್ಯಕ್ತಿ ಬಂದರೂ ಒಂದು ಪೈಸಾನೂ ಕೊಡ ಹಾಗಿಲ್ಲ. ಅತ್ಯಂತ ದ್ವೇಷಿ ಬಂದರೂ ಕೂಡ ಲಕ್ಷ ರೂಪಾಯಿ ಇದ್ದರೂ ಕೊಡಬೇಕು, ಬೇರೆ ದಾರಿ ಇಲ್ಲ. ಇದನ್ನು ತಿಳ್ಕೊಂಡಾಗ ಆಗದ ಸಮತ್ವ ಅಂತ ಅರ್ಥ, ಅದು ಸಮತ್ವ. ಹಾಗೆ ಅತಏವ ವೈಲಕ್ಷಣ್ಯಾತ್ ಅನಧಿಕಾರಿಣಾಂ ಆಗ್ರಹಾದಿ ವೇಚೇದಸ್ತಿ ನತೇ ಜ್ಞಾನಿನಃ. ಯಾರಿಗಿದಿಲ್ಲ ಅವ್ರ ಜ್ಞಾನಿಗಳಲ್ಲ ಅಂತ ಅರ್ಥ. ಅಪರೋಕ್ಷ ಜ್ಞಾನಿಯ ಗುರುತು ಬೇರೆ ಯಾವುದೂ ಅಲ್ಲ. ಇದು ಅನುಸಂಧಾನ ಈ ರೀತಿ ಇಲ್ಲದೆ ಹೋದರೆ ಅಪರೋಕ್ಷ ಜ್ಞಾನಿ ಅಲ್ಲ ಅವನು. ಬಾಹ್ಯಜ್ಞಾನಿ ಆಗ್ತಾನೆ ಹೊರತು ಆಂತರ್ಜ್ಞಾನ ಮೊದಲಿಂದ ಬರಬೇಕು. ಉದಾಹರಣೆ ಬೈಹಾಟ್ ಮಾಡಿರ್ತಾನೆ ಅಂತ ತಿಳ್ಕೊಬೇಡ, ಅವನಿಗೆ ಅರ್ಥ ಆಗಿಲ್ಲ, ಪದಗಳು ಹೇಳ್ತಾನೆ ಹೊರತು ಏನು ಗೊತ್ತಿಲ್ಲ ಅವನಿಗೆ, ಏನು ಗೊತ್ತಾಗಲ್ಲ. ಈ ಹಿನ್ನೆಲೆಯೊಳಗೆ ಭಾಳ ಕೇರ್ಫುಲ್ಲಾಗಿ ಅರ್ಥ ಮಾಡಿಕೊಂಡ್ರೆ ಭಾಳ ಒಳಗಿಂದ ಜ್ಞಾನ ಬರಬೇಕು. ಹೊರಗಿನಿಂದ ಬಂದಾಗ ಅದು ಬೂಟಾಟಿಕೆ ಆಗ್ಬೋದು, ಒಳಗಿನಿಂದ ಬಂದಾಗ ಅದು ಸಹಜವಾದ ಜ್ಞಾನ ಆಗುತ್ತೆ. ಅತಏವ ವೈಲಕ್ಷಣ್ಯಾತ್ ಅನಧಿಕಾರಿಣಾಂ ಆಗ್ರಹಾದಿ ಚೇದಸ್ತಿ ತತೆ ಜ್ಞಾನಿನಃ ಇತಿ ಅವಗಂತವ್ಯಂ ನ ಚಾತ್ರ ಸಮಾಧಿಂ ಕುರ್ವತೋ ಲಕ್ಷಣ ಮುಚ್ಯತೆ. ಇಲ್ಲಿ ಕೆಲವರು ತಪ್ಪರ್ಥ ಬರೀತಾರೆ. ಸಮಾಧಿ ಸ್ಥಿತಿಯಲ್ಲಿ ಕೂತವನು ಹೇಗಿರ್ತಾರೆ ಅಂದರೆ ಹೀಗಿರ್ತಾರೆ ಅಂತ ಹೇಳ್ತಾರೆ. ಅದಲ್ಲ ಅದು. ಯಾಕೆ ಅರ್ಜುನ ಪ್ರಶ್ನೆ ಕೇಳಿದ್ದು ಅದನ್ನಲ್ಲ, ಸಮಾಧಿಸ್ತಸ್ಯ ಅಂತ ಕೇಳ್ತಿರೋ. ಸಮಾಧಿ ಸಿದ್ಧನಾದವನ ಲಕ್ಷಣ ಕೇಳ್ತಿರ್ಬೇಕಾದ್ರೆ ಸಮಾಧಿ ಕೂತೋಲ್ ಲಕ್ಷಣ ಹೇಳಿ ಪ್ರಯೋಜನ ಇಲ್ಲ. ಗೊತ್ತಾಯ್ತಾ. ಸಮಾಧಿ ಸಿದ್ಧ ಅಂದರೆ ಅಪರೋಕ್ಷ ಜ್ಞಾನಿ ಆಗಿರ್ಬೇಕು ಅವನು.
ಅಪರೋಕ್ಷ ಸಮಾಜ ಸ್ಥಿತಿಯಲ್ಲಿ ಹೇಗಿರ್ತಾನೆ ಎಂಬುದಕ್ಕೆ ದೇವ್ರು ಹೇಳಿ ಆಗಿದೆ. ಸಮಾಧಿಯಲ್ಲಿ ಕೂತಿರೋದೇ ಒಂದು ಲಕ್ಷಣ, ಬೇರೆ ಕೊಡಬೇಕಾಗಿಲ್ಲ. ಬಾಹ್ಯ ಲಕ್ಷಣಕ್ಕೆ ಹೇಳ್ತಿರೋದು. ಈಗ ಯಹ ಸರ್ವತ್ರ ಅನಭಿಸ್ನೇಹ ಇತಿ ಸ್ನೇಹ ನಿಷೇಧಾತ್ ಮುಂದೆ ಬರುತ್ತೆ. ಮುಂದೆ ಬರಬೇಕಾದ್ರೆ ಯಹ ಸರ್ವತ್ರ ಅನಭಿಸ್ನೇಹ ಪುತ್ರದಾರ ಗೃಹಾದಿಶೋತು ಮುಂದೆ ಹೇಳ್ತಾರೆ. ಇತಿ ಸ್ನೇಹ ನಿಷೇಧಾತ್. ಇಲ್ಲಿ ಅಟ್ಯಾಚ್ಮೆಂಟ್ ಇರಬಾರ್ದು ಅಂದ್ರೆ ಎಚ್ಚೆತ್ತಿನ ಪ್ರಸಂಗ. ಮತ್ತು ಅನಸ್ತೀಸಿಯ ಇದ್ದಾಗ ಅಂತ ಹೇಳಿದ್ರೆ ಉಪಯೋಗ ಇಲ್ಲ. ಎಚ್ಚೆತ್ತಿದ್ದ ನೋವಾಗದೆ ಹೋದರೆ ವಾಸಿಯಾಗಿದೆ ಅಂತ ಅರ್ಥ. ಅನಸ್ತೀಸಿಯ ಕೊಟ್ಟ ವಾಸಿಯಾಗಿದೆ ಅಂದರೆ ಅದು ಇಲ್ಲೇ ಲಿಂಕೇ ಇಲ್ಲ ಅವನಿಗೆ, ಸರಿಯಲ್ಲ. ನಹಿ ಸಮಾಧಿಂ ಕುರ್ವತಃ ತಸ್ಯ ಶುಭಾಶುಭ ಪ್ರಾಪ್ತಿರಸ್ತಿ. ಶುಭಾಶುಭ ಬಂದಾಗ ಅವನು ಕಂಗೆಡಬಾರ್ದು ಅಂತ ಹೇಳಿದರೆ ಅದು ಸಮಾಜ ಸ್ಥಿತಿಯಲ್ಲಿ ಬಂದಾಗಲ್ಲ, ಎಚ್ಚರಣೆ ಇರೋದಿಲ್ಲ. ಆಗ ಎಚ್ಚರ ಇದ್ದಾಗ, ಆದ್ದರಿಂದನೇ ಇದು ಸಮಾಜ ಸ್ಥಿತಿಯಲ್ಲಿ ಕೂತವನ ಲಕ್ಷಣ ಅಲ್ಲ, ಸಮಾಧಿ ಸ್ಥಿತಿ ಸಾಧಿಸಿದವನ ಲಕ್ಷಣ ಅಂತ ಅರ್ಥ. ನಹಿ ಸಮಾಧಿಂ ಕುರ್ವತಃ ತಸ್ಯ ಶುಭಾಶುಭ ಪ್ರಾಪ್ತಿರಸ್ತಿ ಅಸಂಪ್ರಜ್ಞಾತ ಸಮಾಧೇಹೇ. ಜ್ಞಾತ, ಪ್ರಜ್ಞಾತ, ಸಂಪ್ರಜ್ಞಾತ, ಅಸಂಪ್ರಜ್ಞಾತ ಇಷ್ಟು ಪದ ಇದೆ ಅದರೊಳಗೆ. ಅಂದ್ರೇನು, ಹೊರಗಿನ ಬಗ್ಗೆ ಏನೇನೂ ಗೊತ್ತಿಲ್ಲ ಅವರಿಗೆ, ಪೂರ್ತಿ ಡೀಲಿಂಗ್ ಆಗಿಬಿಡ್ತಾರೆ. ಅದೇನದು ನಾವು ಬೇರೆ ಎಕ್ಸಾಂಪಲ್ ಕೊಡೋಕ್ಕೆ ಬರೋದಿಲ್ಲ, ಕೊಟ್ಟು ಅನಸ್ತೀಸಿಯಾನೇ ಎಕ್ಸಾಂಪಲ್. ಅದು ಹೊರಗೆ ಏನಾದರೂ ಏನಾಗಲ್ಲ ಅವನಿಗೆ. ಕೈಕಾಲು ಕತ್ತರಿಸಿದ್ರು ಗೊತ್ತಾಗಲ್ಲ, ಬ್ರೇನ್ ಆಪ್ರೇಷನ್ ಮಾಡೋದು ಅವ್ರಿಗೆ ಏನೇನೂ ಗೊತ್ತಾಗಲ್ಲ. ಆ ಸ್ಥಿತಿಯಲ್ಲಿ ಇರಬೇಕು ಅವ್ರು. ಎಚ್ಚೆತ್ತಿದ್ದು ಅವನು ಔಷಧಿಯಿಂದ ಹಾಗಾಗಿರ್ತಾನೆ, ಇವನು ಜ್ಞಾನದಿಂದ ಹಾಗಾಗಬೇಕು. ಆ ರೀತಿ ಆದರೆ ಅವನು ಅಪರೋಕ್ಷ ಜ್ಞಾನಿ ಆಗಿದ್ದಾನೆ ಅಂತ. ಬೆಸ್ಟ್ ಇಲ್ಲ ಅಂತ ಹೇಳಬಾರ್ದು. ಶಮೀಕರಿದ್ದಾರೆ, ಅದೇ ರೀತಿ ಮಾಂಡವ್ಯರಿದ್ದಾರೆ. ಅವ್ರು ದೃಷ್ಟಾಂತ ತಗೊಂಡಾಗ ನಮಗೆ ಹೌದಿದ್ದಾರೆ ಅಂತ ಗೊತ್ತಾಗುತ್ತೆ. ನಹಿ ಸಮಾಧಿಂ ಕುರ್ವತಃ ತಸ್ಯ ಶುಭಾಶುಭ ಪ್ರಾಪ್ತಿರಸ್ತಿ ಅಸಂಪ್ರಜ್ಞಾತ ಸಮಾಧೇಹೇ. ಕೆಲವು ಹೇಳ್ತಿರ್ತಾರೆ, ಕೆಲವು ಯೋಗಿಗಳು ಯಾವುದೋ ಆಪರೇಷನ್ ಅನಸ್ತೇಸಿಯಾ ಕೊಡಬೇಡಿ, ಹಾಗೇನು ತಡ್ಕೊತೀನಿ ಅಂತ ಇದ್ದವ್ರು ಇದ್ದಾರಂತೆ. ವೆರಿ ರೇರ್ ಅದು, ವೆರಿ ರೇರ್. ಎಷ್ಟೋ ಪಾಯಿಂಟ್ ಸಮಥಿಂಗ್ ಎಷ್ಟೋ ಇದರಲ್ಲಿ ಇರ್ತಾರೆ. ಬಟ್ ಇಲ್ಲ ಅಂತಲ್ಲ, ಕೆಲವು ಹಠಯೋಗಿಗಳು ಅಂತ ಇರ್ತಾರೆ. ಅದು ಇದಲ್ಲ, ಡಿಸಿಸಿವ್ ಅಲ್ಲ ಅದು. ಸ್ಟಿಲ್ ಇದಕ್ಕಿಂತ ಬೆಟರ್, ಗೊತ್ತಾಯ್ತಾ. ಅದರಲ್ಲಿ ಕಾಮಾದಯೋ ನ ಜಾಯಂತೆ ಹ್ಯಪಿ ಮತ್ತೆ ಹೇಳ್ತಾರೆ. ಸಂಪ್ರಜ್ಞಾತೇತು ಅವಿರೋಧ. ಸಂಪ್ರಜ್ಞಾತ, ಅಸಂಪ್ರಜ್ಞಾತ. ಸಂಪ್ರಜ್ಞಾತ ಬಾಹ್ಯಜ್ಞಾನ ಇದೆ ಅವರಿಗೆ, ಆದರೂ ಏನೂ ಅಟ್ಯಾಚ್ಮೆಂಟ್ ಇಲ್ಲ. ಬಾಹ್ಯಜ್ಞಾನ ಇಲ್ಲದೆ ಇರೋ ಅಟ್ಯಾಚ್ಮೆಂಟ್ ಅಲ್ಲ, ಇದ್ದೂ ಇರೋ ಅಟ್ಯಾಚ್ಮೆಂಟ್ ಅದು. ಕರೆಂಟ್ ಇಲ್ದಾಗ ಮುಟ್ಟಿದ ಏನು ವಿಷಯ ಅಲ್ಲ, ಕರೆಂಟ್ ಇಲ್ದಾಗ ಮುಟ್ತಾ ಇದ್ದಾನೆ, ಅದು ಎಲ್ಲರೂ ಮಾಡೋ ಕೆಲಸ, ಏನು ದೊಡ್ಡ ವಿಶೇಷ ಅಲ್ಲ ಅದು. ಯಾವಾಗ ಮಾಡಬೇಕದನ್ನು ಆಚಾರ್ಯ ಬಂದ್ವಿ ಹೊಡೆದ್ರು ಬಡ್ದು ಏನೂ ಆಗಲಿಲ್ಲ ಅವರಿಗೆ. ಅದು ಯೋಗ. ಕಾಮಾದಯೋ ನ ಜಾಯಂತೆ ತಥಾಪಿ ನ ತತ್ರೈವ ಇತಿ ನಿಯಮಃ. ಕಾಮಾದಯೋ ನ ಜಾಯಂತೆ ಹಿ ಅಪಿ ವಿಕ್ಷಿಪ್ತಚೇತಸ ಜ್ಞಾನಿನಾಂ ಜ್ಞಾನನಿರ್ಧೂತಮಲಾನಾಂ ದೇವಸಂಶ್ರಯಾತಿಥಿ ಸ್ಮೃತೇಃ. ಕಾಮಾದಯೋ ನ ಜಾಯಂತೆ, ಇಲ್ಲೊಂದು ವಿಶೇಷ. ಆತ್ಮನಾ ತುಷ್ಟ ಅಂಬೋದಕ್ಕೆ ಇಷ್ಟೆಲ್ಲ ಪ್ರಯತ್ನಪಟ್ಟು ದೇವರ ಅನುಗ್ರಹ ಬೇಕು, ಇಲ್ಲದವರೆ ಸಾಧ್ಯ ಇಲ್ಲ. ಆತ್ಮನಾ ಶಬ್ದಕ್ಕೆ ತನ್ನದೇ ಅಂತ ಅರ್ಥ ಮಾಡಿಕೊಂಡ್ರೆ ಅದಲ್ಲ, ದೇವರ ಅನುಗ್ರಹ ಅಂತ ಬೇಕು. ಅದಕ್ಕೆ ಹೇಳ್ತಾರೆ, ಕೊಟೇಶನ್ ಕೊಡ್ತಾರೆ. ಕಾಮಾದಯೋ ನ ಜಾಯಂತೆ ಹಿ ಅಪಿ ವಿಕ್ಷಿಪ್ತ ಚೇತಸ. ಜ್ಞಾನಿನಾಂ, ಅವರಿಗೆ ಕಾಮಾದಿಗಳು ಸಾಮಾನ್ಯವಾಗಿ ಹುಟ್ಟೋದೇ ಇಲ್ಲ. ಆದರೆ ಯಾತಕ್ಕೆ? ಜ್ಞಾನ ನಿರ್ಧೂತ ಮಲಾನಾಂ ದೇವ ಸಂಶ್ರಯ, ದೇವರ ಅನುಗ್ರಹದಿಂದಾಗಿ ಜ್ಞಾನದಿಂದ ದೋಷ ಕಳ್ಕೊಂಡು ಬಿಟ್ಟು ಅವ್ರು ಏನಾಗಿದ್ದಾರೆ, ಕಾಮಾದಿಗಳನ್ನು ಗೆದ್ದಿದ್ದಾರೆ. ಅಪೇಕ್ಷೆನೇ ಇರಬಾರ್ದು, ಆ ಸ್ಥಿತಿ ಹೋಗಬೇಕು. ಇತಿ ಸ್ಮೃತೇಹೇ ಮನೋಗತಾ ಹಿ ಕಾಮಾಹ. ಕಾಮಗಳು ಎಲ್ಲಿರುತ್ತೆ ಅಂತ ಕೇಳಿದ್ರೆ ಮನಸ್ಸಲ್ಲಿ ತುಂಬಿರುತ್ತೆ. ಅತಃ ತತ್ರೈವ ತದ್ವಿರುದ್ಧ ಜ್ಞಾನೋತ್ಪತ್ತೋ ಯುಕ್ತಂ ಜ್ಞಾನಂ ತೇಷಾವಿತಿ. ಎಲ್ಲಿ ದೋಷ ಇದೆಯೋ ಅಲ್ಲಿ ಔಷಧಿ ಕೊಡಬೇಕು. ಕಾಮಗಳಿರೋದಲ್ಲಿ ಮನಸ್ಸಿನಲ್ಲಿ. ಸೊ ಹತೋಟಿ ಯಾವುದ್ರಲ್ಲಿ ಮಾಡ್ಕೋಬೇಕೀಗ? ಮನಸ್ಸಿನೊಳಗೆ. ಆದ್ದರಿಂದ ಮನೋಗತಾನ್ ಕಾಮಾನ್ ಅಂತ ಹೇಳಿದ್ದಾರೆ. ಸ್ವರೂಪಗತ ಕಾಮ ಅಲ್ಲ, ಸ್ವರೂಪದಲ್ಲಿ ಏನಿಲ್ಲ, ಕೆಟ್ಟ ಕಾಮನೆಗಳು ಇಲ್ಲೇ ಇಲ್ಲ, ಅದರಿಂದ ಪ್ರಶ್ನೆ ಇಲ್ಲ. ಮನಸ್ಸಿನಿಂದಾಗಿ ಬಂದಿರೋದು. ಕಣ್ಣಲ್ಲಿ ದೋಷ ಇಲ್ಲ, ಸ್ಪೆಕ್ಸಲ್ಲಿ ದೋಷ ಇದೆ. ಸೊ ಯಾವ ಸರಿ ಮಾಡಬೇಕೀಗ? ಇದು ಸರಿ ಮಾಡಿಕೊಂಡಾಯ್ತು, ಕಣ್ಣಲ್ಲಿ ದೋಷ ಇಲ್ಲ. ಯುಕ್ತಂ ಜ್ಞಾನಂ ತೇಷಾವಿತಿ ದರ್ಶಯತಿ ಮನೋಗತ. ಎಲ್ಲಿದೆ? ಇನ್ನು ಬಂದಿಲ್ಲ ಅದು. ಮನೋಗತಾ ಹಿ ಕಾಮಾಹ ಎಲ್ಲಿದೆ? ಕ್ಲುಪ್ತಂಬಾನ ಅಂತ ಎಲ್ಲಿ ಬಂದಿಲ್ಲ. ಅದು ಮುಂದೆ ಇನ್ನೂ ಬಂದಿಲ್ಲ, ನಿನ್ನ ಓದ್ತಾ ಇಲ್ಲ ಅದನ್ನು. ಮನೋಗತಾ ಹಿ ಕಾಮಾಹ ಅಷ್ಟಾಯ್ತೀಗ. ಮನೋಗತಾ ಹಿ ಕಾಮಾಹ ಅಷ್ಟೇ. ಮುಂದೇನು? ಅತಃ ತತ್ರೈವ ತದ್ವಿರುದ್ಧ ಜ್ಞಾನೋತ್ಪತ್ತೌ. ಎಲ್ಲಿ ಅವನಿಗೆ ಕಾಮನಿದೆ ಅಲ್ಲೇ ಅದು ಆಪೋಸಿಟ್. ಎಲ್ಲಿ ಕತ್ತಲಿರುತ್ತೋ ಅಲ್ಲಿ ಬೆಳಕು ಬರಬೇಕು. ಕತ್ತಲಿರೋದು ಬ್ರಸ್ತಲ್ಲಿ ಅಂದಮೇಲೆ ಬೆಳಕಲ್ಲಿ ಬರಬೇಕೀಗ? ಮನಸ್ಸಿಗೆ ಬರಬೇಕು. ಮನಸ್ಸಿಗೆ ಬರ್ಬೇಕಾದ್ರೆ ಮನನ ಆಗಬೇಕು. ಮನನ ಆಗಬೇಕಾದ್ರೆ ಶ್ರವಣ ಮಾಡಿರಬೇಕು. ಇವೆಲ್ಲ ಒಂದಕ್ಕೊಂದು ಲಿಂಕ್. ಅದು ಔಷಧಿ ಇದ್ದರೆ ತಾನೇ ತಗೊಳ್ಳೋದು, ಅದಕ್ಕೋಸ್ಕರ ಶ್ರವಣ ಆಗಿರಬೇಕು.
ತದ್ವಿರುದ್ಧ ಜ್ಞಾನೋತ್ಪತ್ತೌ ಯುಕ್ತಂ ಜ್ಞಾನಂ ತೇಷಾಮಿವ ದರ್ಶಯ. ಏನ ಯುಕ್ತಂ ಹಾನಂ. ಯಾವ ಹಾನ ಅಂದರೆ ಏನು? ಬಿಡೋದು. ಯಾವುದನ್ನು ಬಿಡೋದು? ಕಾಮನ್ ಬಿಡೋದು. ಹಾನ ತ್ಯಾಗ, ಉಪಾದಾನ ತಗೊಳ್ಳೋದು, ಹಾನ ಬಿಡೋದು. ಆದ್ದರಿಂದ ಬಿಡಲಿಕ್ಕೆ ಸಾಧ್ಯವಾಗತ್ತೆ. ಎಲ್ಲಿ ದೋಷ ಇದೆ ಅಂತ ಇಲ್ಲಿ ವಿಷ ಹಾಕಿದ್ದಾರೆ, ತೆಗೆದುಹಾಕಿಬಿಡ್ತಾರೆ. ಆದ್ದರಿಂದ ಮನಸ್ಸನ್ನು ಸರಿ ಮಾಡ್ಕೋಬೇಕು ಅಂತ ಅರ್ಥ ಆಯಿತು. ಅಂದರೆ ಧ್ಯಾನಕ್ಕೂ ಮನಸ್ಸಿಗೂ ತುಂಬ ಕನೆಕ್ಷನ್ ಇರೋದ್ರಿಂದ ಯಾರಿಗೆ ಮನಸ್ಸಿನಲ್ಲಿ ಡಿಸ್ಟರ್ಬೆನ್ಸ್ ಇರುತ್ತೆ ಅವ್ರು ಎಂದೂ ಏನು ಮಾಡೋಕ್ಕಾಗಲ್ಲ, ಧ್ಯಾನ ಸಾಧ್ಯತೆಯೇ ಇಲ್ಲ. ವಿರೋಧಶ್ಚೋಚ್ಯತೆ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ ಇತಿ ಚ ಮನೋಗತ ಅನ್ನೋದು ಇಷ್ಟೆಲ್ಲ ಹೇಳಿದರು. ವಿರೋಧ ಹೇಗೆ ಅಂದರೆ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಮುಂದೆ ಇಲ್ಲೇ ಬಂದಿವರ್ತ ಎಕ್ಸ್ಪ್ಲೇನ್ ಮಾಡ್ತಾರೆ. ರಸ ಅಂದರೆ ಆಸಕ್ತಿ ಹೋಗಬೇಕಾದ್ರೆ ದೇವರ ದರ್ಶನ ಆದಮೇಲೆ ಸಾಧ್ಯ ಹೊರತು ಮೊದಲು ಪೂರ್ತಿ ಹೋಗೋದಿಲ್ಲ. ಕ್ರಮೇಣ ಸ್ವಲ್ಪ ಹೋಗ್ತಾ ಬಂದಿರುತ್ತೆ. ಪೂರ್ತಿ ಹೋಗೋ ದೇವರ ಕಂಡ ಮೇಲೆ ಅದು ಹೇಳ್ತಾರೆ. ನ ಚ ಏತತ್ ಅದೃಷ್ಟ್ಯಾ ಅಪಲಪನೀಯಂ ಪುರುಷ ವೈಶೇಷ್ಯಾತ್. ನ ಚ ಏತದ್ ಅದೃಷ್ಟ್ಯಾ ಅಪಲಪನೀಯಂ ಪುರುಷ ವೈಶೇಷ್ಯಾತ್. ನಮಗೇನು ಅನಿಸುತ್ತೆ ಸಾಮಾನ್ಯರಿಗೆ ಇವೆಲ್ಲ ಸುಳ್ಳು. ನಮಗೊಂದು ಕಾನ್ಸೆಪ್ಟ್ ಈಗ ರಾಮಾಯಣ ಸುಳ್ಳು, ಮಹಾಭಾರತ ಸುಳ್ಳು, ಅವೆಲ್ಲ ಸುಳ್ಳು. ಇವ್ರು ಮಾಡೋದು ಮಾತ್ರ ಭಾರಿ ಸರಿ, ಸೈಂಟಿಸ್ಟ್ ಮಾಡಿ ಭಾರಿ ಸರಿ ಒಪ್ಪಬೇಕಾದ್ರೆ. ಅದೆಲ್ಲ ಒಪ್ಪೋದಿಲ್ಲ ಅಂತ ಹೇಳ್ತಾರೆ, ತಪ್ಪದು. ಅದಕ್ಕೆ ನಚ ಏತದ್ ಅದೃಷ್ಟ್ಯಾ ಅಪಲಪನೀಯಂ. ಸಾಮಾನ್ಯವಾಗಿ ಜನಗಳಲ್ಲಿ ಗುಣ ಕಾಣೋದಿಲ್ಲ ಅಂದ ಮಾತ್ರಕ್ಕೆ ಏನು ಮಾಡಿಕೊಡೋದು? ಅಪಲಾಪ ಮಾಡಿಕೊಡೋದು. ಅಪಲಾಪ ಮಾಡೋದು ಅಂದ್ರೇನು? ಪ್ರಮಾಣ ಕಂಡ್ರೂ ಒಪ್ಪದೇ ಇರೋದು. ಪ್ರಮಾಣ ಕಂಡ್ರೂ ಒಪ್ಪದೆ ಹೋದಾಗ ಏನು ಹೇಳುತ್ತಂದರೆ ಅಪಲಾಪ ಅಂತ ಕರೀತಾರೆ. ಅಪಲಾಪವನ್ನು ಮಾಡಿಕೊಡೋದು. ಯಾಕೆ? ಪುರುಷ ವೈಶೇಷ್ಯ. ನಾವೆಲ್ಲ ದೇವರ ಹತ್ರ ಹೋಗಬೇಕಾಗಿಲ್ಲ. ನಮ್ಮ ಮಧ್ಯದಲ್ಲಿ ಜನಗಳಲ್ಲಿ ಏನಿಲ್ಲ, ಎಲ್ಲ ಒಂದೇ ರೀತಿ ಇಲ್ಲ. ಒಬ್ಬರು ಮಾಡಲಾರ್ದನ್ನು ಮತ್ತೊಬ್ಬರು ಮಾಡಿ ಹಾಕಿಬಿಡ್ತಾರೆ. ಅರ್ಥ ಆಯ್ತಾ? ಎಲೆಕ್ಟ್ರಿಷಿಯನ್ನವರು ಇವ್ರು ಗೊತ್ತಾಗುತ್ತೆ, ಬಂದು ಒಂದು ನಿಮಿಷ ಮಾಡಿ ಹಾಕಿಬಿಡ್ತಾರೆ. ಅದಕ್ಕೆ ಜ್ಞಾನ ಡಿಫರೆನ್ಸ್ ಮಾಡ್ತೀವಿ. ಈ ಜ್ಞಾನದಿಂದ ಜ್ಞಾನ ಇಲ್ಲದವನಿಗೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಜ್ಞಾನ ಇದ್ದವನಿಗೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಸೊ ಬ್ರಹ್ಮಜ್ಞಾನ ಇದ್ದವನಿಗೆ ಸಾಧ್ಯ, ಇದು ಬೇರೆಯವರಿಗೆ ಸಾಧ್ಯ ಇಲ್ಲ. ಆದ್ದರಿಂದ ಸಾಮಾನ್ಯರಲ್ಲಿ ಕಂಡಿಲ್ಲ ಅಂಥೇಳಿ ಇಲ್ಲ ಅಂತಲೇ ಹೇಳಬಾರ್ದು. ಹಾಂ ಎಲ್ಲಿ ಆಗುತ್ತೆ ಅಂತ ಎಲ್ಲಿ ಹೇಳಿದ್ದಾರೆ? ಈಗ ಹೇಳೇ ಇಲ್ಲ. ಕಾಮ ಅಪ್ರೋಷ್ಟ ಜ್ಞಾನಿ ಅಂದರೆ ಕಾಮ ಬಿಟ್ಟವನು ಅಪ್ರೋಷ್ಟ ಜ್ಞಾನಿ ಅಂತ ಹೇಳ್ತಿರೋದು. ಕಾಮ ಹೇಗಿರಿ ಬಿಡ್ತಾರೆ, ದೇವರ ಅನುಗ್ರಹದಿಂದ ಬಿಡ್ತಾರೆ. ಈ ಕಡೆಯಿಂದ ಎಫರ್ಟ್ಸ್ ಹಾಕಬೇಕು, ಆ ಕಡೆ ಅನುಗ್ರಹ ಬರೋದು. ಇವರು ಅಪ್ಲೈ ಮಾಡಬೇಕು, ಅವ್ರು ಸ್ಯಾಂಕ್ಷನ್ ಮಾಡಬೇಕು. ಅಪ್ಲಿಕೆಂಟೇ ಸ್ಯಾಂಕ್ಷನ್ ಮಾಡ್ಕೊಳ್ಳೋಗಿಲ್ಲ, ಅಪ್ಲಿಕೇಶನ್ ಇಲ್ಲದೆ ಹೊರ ಸ್ಯಾಂಕ್ಷನ್ ಮಾಡೋಗೂ ಇಲ್ಲ. ಆ ದೃಷ್ಟಿಯಿಂದ ನಾವು ನಮ್ಮ ಸೈಡಿಂದ ಬರೋದು ಪ್ರಾರ್ಥನೆ, ದೇವರಿಂದ ಬರೋದು ಅನುಗ್ರಹ. ಇವೆರಡು ಒಂದಕ್ಕೊಂದು ಮ್ಯಾಚ್ ಆಗಬೇಕು. ಆತ್ಮನ ಪರಮಾತ್ಮನ್ನೇವ ಸ್ಥಿತ. ಎಲ್ಲಿರ್ತಾನೆ ಹಾಗಿದ್ದರೆ? ಈಗ ಮನಸ್ಸು ಎಲ್ಲಿ ಹೋಗಿದೆ? ದೇವರಲ್ಲೇ ನೆಟ್ಟು ಹೋಗಿಬಿಟ್ಟಿದೆ. ಆದ್ದರಿಂದ ಬೇರೆದಕ್ಕೆ ಅವಕಾಶವೇ ಇಲ್ಲ. ಹಾಗೆ ಏಕಾಗ್ರತೆ ಬಂದಾಗ ಬೆನ್ನದ ಕಡೆ ಮನಸ್ಸು ಹೋಗೋದಿಲ್ಲ. ಏಕಾಗ್ರತೆ ಬರಲಿಕ್ಕೆ ಏನಾಗಬೇಕು? ವಸ್ತುವಿಗೆ ಆಸಕ್ತಿ ಇರಬೇಕು. ಆಸಕ್ತಿ ಇಲ್ಲದವ್ರು ಏಕಾಗ್ರತೆ ಬರೋದಿಲ್ಲ. ಮತ್ತು ಗುಣದೃಷ್ಟಿ ಇರಬೇಕು. ಇದು ಭಾರಿ ಗುಣ ಇದೆ, ಬೇಕೇ ಬೇಕು ಅಂತ ಹಠ ಹಿಡಿಬೇಕು. ಆತ್ಮನ ಪರಮಾತ್ಮನಿ ಏವ ಸ್ಥಿತಃ ಸನ್ ಆತ್ಮಾಖ್ಯೇ ತಸ್ಮಿನ್ ಸ್ಥಿತಸ್ಯ ತತ್ಪ್ರಸಾದಾದೇವ ತುಷ್ಟಿರ್ಭವತಿ. ಅದೆಲ್ಲ ಸರಿ, ನಮ್ಗೆ ಬೇಕಾಗಿದ್ದ ಆನಂದ. ಏನೇನು ಹೇಳ್ತಿರಲ್ಲ ಅಂದರೆ ಆಗಲೇ ಆನಂದ ಆಗೋದು ಅಂತ ಹೇಳ್ತಾರೆ. ನಾವು ಹೊರಗೇನು ಆನಂದ ಪಡ್ತೀವಿ, ನಿಜವಾದ ಆನಂದ ಅಲ್ಲ ಇದು. ಅರ್ಥ ಆಯ್ತಾ? ಈಗ ನಿಜವಾದ ಆನಂದ ಯಾವಾಗಿದು? ಯಾವಾಗ? ಒಳಗಿಂದ ಬಂದರೆ ಮಾತ್ರ. ಅಯ್ಯೋ ಅಂತಃಸುಖ. ಈ ಪದ ಅರ್ಥ ಮಾಡಿಕೊಂಡ್ರೆ ಸುಖ ಎಲ್ಲಿ ಹುಡುಕಬೇಕೋ ಗೊತ್ತಾಗುತ್ತೆ. ಕಳ್ಕೊಂಡಿರೋದು ಒಂದು ಕಡೆ, ಹುಡುಕೋದು ಒಂದು ಕಡೆ ಆದರೆ ಸಿಗೋ ಚಾನ್ಸಸ್ಸೇ ಇಲ್ಲ. ನಮ್ಮ ಮನಸ್ಸಿಗೆ ಇವತ್ತು ಆನಂದ ಆಗಬೇಕು ಅಂತಿದ್ದರೆ ಇಲ್ಲಿಂದ ಒಳಗಿನಿಂದ ಆಗಬೇಕೇ ಹೊರತು ಹೊರಗಿನಿಂದ ಆಗಲಿಕ್ಕೆ ಸಾಧ್ಯ ಇಲ್ಲ. ನೈತತ್ ಪರಮಾತ್ಮನ್ನೇವ ಸ್ಥಿತಃ ಸನ್ ಆತ್ಮಾಖ್ಯೇ ತಸ್ಮಿನ್ ಸ್ಥಿತಸ್ಯ ತತ್ಪ್ರಸಾದಾದೇವ ತುಷ್ಟಿರ್ಭವತಿ. ಆಗೊಂದು ಆನಂದ ಆಗುತ್ತಲ್ಲ, ಅದು ಇನ್ಕಂಪೇರಬಲ್. ಬೇರೆ ಎಲ್ಲ ಆನಂದನೂ ಒಂದು ಕಡೆ, ಆದರೆ ಇದು ಒಂದೇ ಒಂದು. ಎಲ್ಲ ಗ್ರಂಥಗಳು ಒಂದು ಕಡೆಗೆ, ಮಹಾಭಾರತ ಒಂದೇ ಒಂದು ಕಡೆ ಅಂತ ಹೇಳಿದ್ರಲ್ಲ, ಹಾಗೆ ಬೇರೆ ಎಲ್ಲ ಸುಖಗಳು ಒಂದು ಕಡೆಗೆ. ಇದ್ಯಾವುದಿದು? ದೇವರ ಆಂತರ್ಯ. ಇದಕ್ಕೆ ಬೀಟ್ ಮಾಡೋ ಶಕ್ತಿ, ಈಕ್ವಲ್ ಆಗೋ ಶಕ್ತಿ ಯಾವುದಕ್ಕೂ ಇಲ್ಲ. ವಿಷಯ ಅದಕ್ಕೆ ಜ್ಞಾನಿಗಳಿಗೆ ಬೇರೆ ಕಡೆ ಅಪೇಕ್ಷೆ ಬರೋದಿಲ್ಲ. ನಿಷ್ಕಿಂಚನ ಜನರು ಏನೇ ಇದ್ದರೂ ಡಿಸ್ಟರ್ಬೆನ್ಸ್ ಇದ್ದಾಗ ಅವ್ರಿಗೆ ಒಂಥರ ಸಾಧನೆ ಮುಂದೆ ಹೋಗೋದಿಲ್ಲ. ಎಲ್ಲ ಬಿಟ್ಬಿಟ್ರೆ ಸುಖವಾಗಿರ್ತಾರೆ. ಅದಕ್ಕೆ ಹೊರಗಿದ್ದು ಹಚ್ಕೊಳ್ಳೋದಿಲ್ಲ ಅವರು. ಗೊತ್ತಾಯ್ತಾ? ಯಾಕೆ? ಒಳ್ಳೇದು ಗೊತ್ತಾಗಿದೆ ಅವರಿಗೆ. ಹೇಳಿದ್ಮೇಲೆ ಒಳ್ಳೆ ಕೆಲಸ ಸಿಕ್ಕ ಈ ಕೆಲಸ ಖುಷಿಯಿಂದ ಬಿಟ್ಟು ಹೋಗ್ತಾರೆ. ನಮ್ಮ ಪ್ರಕಾರ ಬೆಸ್ಟ್ ಕೆಲಸ ಇದು. 5-10 ಲಕ್ಷ ಆದರೆ ಸಾಮಾನ್ಯ ಅಲ್ಲ. ಬಟ್ ಅವ್ರು ಕೋಟಿ ಹತ್ರ ಪ್ಲಾನ್ ಮಾಡಿದ್ದಾರೆ. ಇವರಿಗೆ ಅದು ಅರ್ಥ ಆಗೋದಿಲ್ಲ. ದಡ್ಡ ಅಂತ ನಮಗನ್ನಿಸುತ್ತೆ. ಬಟ್ ಅವ್ನು ಮಾಡಿದಾಗ ಒಳಗೇನೋ ಇದೆ ಅಂತ ಅರ್ಥ. ಆತ್ಮಾಖ್ಯೆ ತಸ್ಮಿನ್ ಸ್ಥಿತಸ್ಯ ತತ್ಪ್ರಸಾದಾದೇವ ತುಷ್ಟಿರ್ಭವತಿ. ಸೊ ವಿಷಯಗಳು ಕೊಡ್ತಕ್ಕಂಥ ಆನಂದಕ್ಕೆ ಲಿಮಿಟ್ ಇದೆ. ದೇವರು ಕೂಡ ಆನಂದಕ್ಕೆ ಲಿಮಿಟ್ ಇಲ್ಲ. ಗೊತ್ತಾಯ್ತಾ? ವಿಷಯ ಎಷ್ಟು ಕೊಡ್ಬೋದು? ಮನುಷ್ಯ ಎಷ್ಟು ಗ್ರಾಂಟ್ ಕೊಡ್ಬೋದು ಒಬ್ಬ ವ್ಯಕ್ತಿ?
ಜಾಸ್ತಿ ಕೊಟ್ಟರೆ ಸಿಕ್ಕಾಕೋತಾರೆ ಮೊದಲು ಅವ್ರು ಜಾಸ್ತಿ ಇದ್ದರೂ ಕೊಡೋಂಗಿಲ್ಲ ಅವ್ರು ಯಾತಕ್ಕೆ ಅನ್ಅಕೌಂಟೆಡ್ ಕೊಡ್ಲಿಕ್ಕೆ ಬರೋದಿಲ್ಲ ಅವನಿಗೀಗ ಗೊತ್ತಾಯ್ತಾ ಅಕೌಂಟೆಂಟ್ ಅಷ್ಟು ಇಲ್ಲ ಅವನಿಗೀಗ ಆದ್ದರಿಂದ ಕೊಡ್ಲಿಕ್ಕೆ ಬರೋದು ಸರ್ಕಾರ ಎಷ್ಟು ಬೇಕಾದ್ರೂ ಕೊಡ್ಬೋದು ಯಾತಕ್ಕೆ ಅದು ಇದು ಪ್ರಭು ಅಂತ ಅದಕ್ಕೆ ಪ್ರಭುತ್ವ ಅಂತ ಅದಕ್ಕೆ ಹೆಸರಿದೆ ಆ ದೃಷ್ಟಿಯಲ್ಲಿ ದೇವರು ಕೊಟ್ಟಂತೆ ಯಾರಿಗೂ ಕೊಡ್ಲಿಕ್ಕೆ ಬರೋದಿಲ್ಲ ಆದ್ದರಿಂದ ದೇವರು ಕೊಡೋ ಆನಂದನ ಬೇರೆ ದೇವತೆಗಳು ಕೊಡೋದಿಲ್ಲ ಮನುಷ್ಯ ಕೊಡ್ತಾನೆ ಇನ್ನು ಮನುಷ್ಯರು ಕೊಡೋದಿಲ್ಲ ಪದಾರ್ಥಗಳು ಕೊಡುತ್ತಾ ಕೊಡೋದೇ ಇಲ್ಲ ಗೊತ್ತಾಯ್ತಾ ನಾವು ವಸ್ತ್ರ ಹೊದ್ಕೋತೆ ಮೈ ಬೆಚ್ಚಗಾಗತ್ತಲ್ಲ ಚಳಿ ಹೋಯ್ತಲ್ಲ ಅಂತ ಕೇಳಿದರೆ ಬರೀತಾರೆ ಹರಿಕತಾಭಾರದಲ್ಲಿ ಮಾನದವನು ಎಂದೇನಿಪ ವಸ್ತ್ರದಿ ಜ್ಞಾನದವನು ಎಂದೇನಿಪ ಶಾಸ್ತ್ರದಿ ಮತ್ತು ಒಳಗೆ ಪರಮಾತ್ಮ ಇದ್ದು ಕೊಡೋದೇ ಹೊರತು ತನ್ನಷ್ಟಾನೇ ಬರೋದಿಲ್ಲ ಆ ವಸ್ತುಗಳೆಲ್ಲ ಗುಣ ಇಟ್ಟು ತಾನು ಅದನ್ನು ಅಭಿವ್ಯಕ್ತಿಗೊಳಿಸ್ತಾನೆ ಗೊತ್ತಾಯ್ತು ಇಲ್ಲದ ಹೋದ್ರೆ ಏನಾಗ್ತಿರಲಿಲ್ಲ ಆಗ್ತಿರಲಿಲ್ಲ ಬೆಂಕಿ ಸುಡುತ್ತೆ ಅಲ್ಲ ಬೆಂಕಿ ಸುಡೋ ಯೋಗ್ಯತೆ ಇರೋದು ಪರಮಾತ್ಮ ಪ್ರಕಾಶನ ಮಾಡ್ತಾನೆ ತಾನೇ ಇದ್ದು ನಡೆಸ್ತಾನೆ ಇವೆಲ್ಲ ಗೊತ್ತಾದರೆ ಆಗ ದೇವರಲ್ಲಿ ಭಕ್ತಿ ಬರಲಿಕ್ಕೆ ಶುರುವಾಗುತ್ತೆ ದೇವಾದ್ಭವತಿ ವೈ ತುಷ್ಟಿ ದೈವಾದ್ಭವತಿ ವೈ ತುಷ್ಟಿ ನಾನ್ಯಥಾತು ಕಥಂಚನ ವಿಷಯಾಂಸ್ತು ಪರಿತ್ಯಜ್ಯ ರಾಮೇ ಸ್ಥಿತಿಮತಸ್ತತಃ ದೈವಾದ್ಭವತಿ ವೈ ತುಷ್ಟಿ ನಾನ್ಯಥಾತು ಕಥಂಚನ ವಿಷಯಾಂತು ಪರಿತ್ಯಜ್ಯ ವಿಷಯಗಳನ್ನು ಬಿಟ್ಟುಬಿಟ್ಟು ರಾಮೇ ಸ್ಥಿತಿಮತಸ್ತತ ರಾಮ ಭಗವಂತನಲ್ಲಿ ಯಾರು ಸ್ಥಿತಿಮತಃ ಸದಾ ನೆಲೆಸಿರ್ತಾನೆ ಏಕಾಗ್ರತೆಯಿಂದ ದೈವಾದ್ಭವತಿ ವೈ ತುಷ್ಟಿ ಯಾರು ಕೊಡ್ತಾರೆ ದೇವರು ಸಂತೋಷವನ್ನು ಕೊಡ್ತಾನೆ ನಾನ್ಯಥಾತು ಕಥಂಚನ ಬೇರೆ ತುಷ್ಟಿ ಬರಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಭ್ರಮೆ ಏನಿದೆ ಈಗ ವಸ್ತುಗಳು ಸುಖ ಕೊಡುತ್ತೆ ಅಂತ ತಪ್ಪು ಕಲ್ಪನೆ ಇದೆ ವಸ್ತುಗಳು ಸುಖ ಕೊಡೋದಿಲ್ಲ ವಸ್ತುಗಳಲ್ಲಿದ್ದೇ ಪರಮಾತ್ಮ ಸುಖ ಕೊಡೋದು ವಸ್ತುಗಳಲ್ಲಿ ಎಷ್ಟು ಕೊಡೋದಾದರೆ ಡೈರೆಕ್ಟ್ ದೇವರೇ ಕೊಟ್ಟರೆ ಅವ್ರ ಕ್ವಾಲಿಟಿ ಏನಾಗುತ್ತಾಗ ಭಾರಿ ಜಾಸ್ತಿ ಇರುತ್ತೆ ಆದ್ದರಿಂದ ದೇವರಿಂದ ಸುಖ ಬರಬೇಕು ಆತ್ಮನ್ನೇವ ಆತ್ಮನ ತುಷ್ಟ ಆತ್ಮನೇವ ಆತ್ಮನಾ ತುಷ್ಟ ಆ ತುಷ್ಟಿ ಭಾರಿ ದೊಡ್ಡದು ಹಳ್ಳಿಲಿ ತುಂಬ ಹಸಿವಾದವನಿಗೆ ಮೈಮೇಲೆ ಚಿನ್ನದ ರಾಶಿ ಹಾಕಿದರೂ ಹಸಿ ಹೋಗೋಣ ಏನು ಬೇಕು ಅವನಿಗೆ ಒಳಗು ಪದಾರ್ಥ ಬೇಕು ಇದು ಕೋಟಿಗಟ್ಟಲೆ ಬೆಲೆ ಮಾಡಿದರೂ ಉಪಯೋಗ ಇಲ್ಲ ಅದಿರೋದೆಷ್ಟು ಸ್ವಲ್ಪ ಈಗ ₹100 ಆಗಿರ್ಬೋದು ಮೊದಲು ಅದು ಇರ್ತಿರಲಿಲ್ಲ ಅಷ್ಟಕ್ಕಾಗೋ ತೃಪ್ತಿ ಕೋಟಿಗಟ್ಟಲೆ ಆಗೋದಿಲ್ಲ ಆದ್ದರಿಂದ ಅನ್ನಕ್ಕಿರೋ ಶಕ್ತಿ ಹೇಗೆ ಧನಕ್ಕಿಲ್ವೋ ಗೊತ್ತಾಯ್ತಾ ಜ್ಞಾನಕ್ಕಿರೋ ಶಕ್ತಿ ಅನ್ನಕ್ಕೂ ಇಲ್ಲ ಧನ ಜ್ಞಾನ ಮಧ್ಯೆ ಅನ್ನ ಗೊತ್ತಾಯ್ತಾ ಅದು ಎಷ್ಟೇ ಇದ್ದರೂ ಕೂಡ ಹೇಳಿದ್ದಲ್ಲ ತೀರ ಹಸ್ತಾಗಿ ಏನು ಕೇಳಿದ್ರು ಕೊಟ್ಬಿಡ್ತಾನೆ ಏನೋ ಬೇಕಾಗಿದೆ ಅವನಿಗೀಗ ಆಗ ಶುರುವಾಗೋದು ಡಿಮ್ಯಾಂಡ್ ಜಾಸ್ತಿ ಆಗ್ತದೆ ಬೆಲೆ ಏರಿಸ್ಬಿಡ್ತಾನಲ್ಲ ಹಾಗೆ ಒಂದೇ ಇದೆ ಬೇಕಾಗಿದೆ ಭಾರಿ ಕೊಡ್ತಾನೆ ಯಾಕೆ ಅದರಿಂದ ಸುಖ ಇದರಲ್ಲಿ ಆಗೋದ್ರೆ ಅದರಿಂದ ಆಗುತ್ತೆ ಅಂತ ಅರ್ಥ ಆದರೆ ಜ್ಞಾನದಿಂದ ಮಾತ್ರ ಆಗದೇ ಇರೋದೇ ಇಲ್ಲ ಇದು ಅಲ್ಟಿಮೇಟ್ ಕೆಲವಕ್ಕೆ ಲಿಮಿಟೇಷನ್ ಇದೆ ಧನಕ್ಕೆ ಎಷ್ಟೇ ಆದರೂ ಕೂಡ ಜ್ಞಾನ ಕೊಡೋ ಶಕ್ತಿ ಧನಕ್ಕಿಲ್ಲ ಬೇನಾರು ಮಾಡೋದು ಜ್ಞಾನ ಕೊಡೋ ಶಕ್ತಿ ಇಲ್ಲ ಆದರೆ ಜ್ಞಾನಕ್ಕೆ ಜ್ಞಾನ ತಗೊಳ್ಳೋ ಶಕ್ತಿ ಸರ್ವೇಪಿ ಪುರುಷಾರ್ಥ ಸ್ಯುಹೋ ಜ್ಞಾನಾದೇವರ ಸಂಶಯ ಒಬ್ಬ ಕೂಲಿಯವ್ನು ನೋಡಿ ಇವನು ನೋಡಿ ಅವನು ಓದಿಲ್ಲ ಎಷ್ಟು ಪ್ರಯತ್ನ ಪಟ್ಟರು ಕೂಡ ಫಿಸಿಕಲ್ಸ್ ಎಷ್ಟು ಕೂಲಿ ಎಷ್ಟು ಕೊಡ್ಬೋದು ಅವನಿಗೀಗ ಯಾರು ಲಕ್ಷಾಂತರ ಕೂಲಿ ಯಾರು ಕೊಡೋಕ್ಕೆ ಸಾಧ್ಯ ಇಲ್ಲ ಆದರೆ ಇದನ್ನು ಜ್ಞಾನ ಬಂದಾಗ ಅವನು ಸೈನ್ ಮಾಡಿದರೆ ಸಾಕು ಕೆಲಸ ಇವು ಕೂಲಿಯವ್ನು ಏನು ಸೈನ್ ಮಾಡಬೇಕು ದುಡ್ಡಿಸ್ಕೊಂಡು ಸೈನ್ ಮಾಡಬೇಕು ಅಷ್ಟೇ ಹೊರತು ಬೇರೆ ಯಾವುದಕ್ಕೂ ಇಲ್ಲ ಇನ್ನೊಬ್ಬರಿಗೆ ಕೊಡಿಸೋ ಶಕ್ತಿ ಇಲ್ಲ ಅವನಿಗೆ ಆದ್ದರಿಂದ ಜ್ಞಾನಕ್ಕಿರೋ ಡಿಫರೆನ್ಸೇ ಬೇರೆ ಅದು ನಮಗೆ ಲೌಕಿಕ ಜ್ಞಾನಕ್ಕೆ ಎಷ್ಟು ಡಿಫ್ರೆನ್ಸ್ ಕಾಣುತ್ತೀವಿ ನಾವು ಲೌಕಿಕ ಜ್ಞಾನದಲ್ಲಿ ಎಷ್ಟು ವ್ಯತ್ಯಾಸ ಇದೆ ಇನ್ನು ಅಧ್ಯಾತ್ಮ ಜ್ಞಾನಕ್ಕೆ ಕಂಪೇರ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಅಧ್ಯಾತ್ಮ ವಿದ್ಯಾನಾಮ್ ಅದಕ್ಕೆ ಹೋಗಬೇಕು ಕೆಲಸ ಬರೀ ಡಾಕ್ಟ್ರು ಸ್ಪೆಷಲೈಸೇಷನ್ ಇಲ್ಲ ಬೆಲೆ ಹೋಗಿಬಿಡ್ತಾಗ ಸ್ಪೆಷಲೈಸೇಷನ್ ಬೇಕಾದ್ರಲ್ಲಿ ಆಗ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ ಅದರಲ್ಲೂ ಕೂಡ 1 2 ನಂಬರ್ 1 ನಂಬರ್ 2 ಇನ್ನೂ ಭಾರತೀಯ ಜನ ಶುರುವಾಗುತ್ತೆ ಆ ರೀತಿ ಇರಬೇಕು ಇದಿಷ್ಟು ಕೂಡ ಜ್ಞಾನಿಯ ಲಕ್ಷಣಗಳು ಹೇಳಿದ್ದರಿಂದ ನಮಗೇನು ಹೇಳಿದಾಗ ನಾವ್ಯಾಕೆ ತಿಳ್ಕೊಬೇಕು ಅಂತ ಪ್ರಶ್ನೆ ಇದೆಯಲ್ಲ ನಾವ್ಯಾಕೆ ತಿಳ್ಕೊಬೇಕಾದ್ರೆ ಒಂದು ಜ್ಞಾನಿಗಳನ್ನ ಗುರುತು ಹಿಡಿಯಲಿಕ್ಕೆ ಕಂಡ್ಕೊಂಡವ್ರ ಹತ್ರ ಹೋಗಿ ಏನಂತ ಮಾಡಬಾರ್ದು ಜ್ಞಾನಿಗಳು ಇವತ್ತು ಹಾಗೆತ್ತಾನೆ 199 ಜನ ಜ್ಞಾನದ ವೇಷನೇ ಹೊರತು ಏನಲ್ಲ ಅದು ಫ್ಯಾನ್ಸಿ ಡ್ರೆಸ್ ಅಷ್ಟೇ ನಿಜವಾದ ಜ್ಞಾನ ಅಲ್ಲ ಅದು ಅದರಿಂದ ಮೋಸ ಹೋಗೋದು ತಪ್ಪಿತ್ತು ಫಸ್ಟು ನಾವು ಬಂಗಾರ ಕೊಡದೆ ಹೋದರೂ ಕೂಡ ಬಂಗಾರದ ಹಿತ್ತಾಡಿ ಕೊಡೋ ತಪ್ಪು ಮಾಡಬಾರ್ದು ನೋಡೋದಕ್ಕೆ ಒಂದೇ ರೀತಿ ಕಾಣಿಸುತ್ತಲ್ಲ ಹಾಗಾಗಬಾರ್ದು ಎರಡನೇದು ನಾವು ಜ್ಞಾನಿಗಳಾಗಲಿಕ್ಕೆ ಹೀಗಿರಬೇಕು ಅಂತ ಇನ್ನೊಂದು ಅರ್ಥ ಜ್ಞಾನಿಗಳು ಹೀಗಿರ್ತಾರೆ ಅಂದಮೇಲೆ ನಾವೇನು ಮಾಡಬೇಕು ಈ ರೀತಿ ಎಲ್ಲ ಪ್ರಯತ್ನ ಪಡ್ತಾ ಹೋದಂತೆ ಏನಾಗುತ್ತದೋ ಜ್ಞಾನಕ್ಕೆ ಹತ್ತಿರ ಆಗ್ತೇವೆ ಅಂತ ಅರ್ಥ ಎಲ್ಲ ಅಲ್ಲೇ ಬರೀತಾರೆ ಇಮಿಡಿಯೇಟಾಗಿ ಅಲ್ಲೇ ಇಲ್ಲೇ ಹೇಳ್ತಾರೆ ನೆಕ್ಸ್ಟ್ ಶ್ಲೋಕದಲ್ಲೇ ಬರುತ್ತೆ ಈಗ ತಾತ್ಪರ್ಯ ಅದಕ್ಕೆ ಹೇಳಿ ಹಾಂ ಇನ್ನೊಂದು ಸ್ವಲ್ಪ ಉಳ್ಕೊಂಡಿದೆಯಾ ಅಥೋ ನಾತ್ಮ ಆದರೆ ಇಷ್ಟೆಲ್ಲ ಆದಮೇಲೆ ಅವ್ರು ಏನು ಅರ್ಥ ಬರೆದ್ರು ಆತ್ಮನ್ನೇವ ಆತ್ಮನ ಅಂದರೆ ಜೀವನಿಂದ ಜೀವ ಅಂತೇಳಿದರು
ಅಷ್ಟಾಗಿದ್ದರೆ ನಾವು ಇಲ್ಲೇ ಜೀವರಾಗಿ ಇದ್ದೇವಲ್ಲ, ಸಾಧ್ಯ ಇದೆ ಅದು? ಅಲ್ಲ. ಅದಕ್ಕೆ ಆತ್ಮಶಬ್ದ ಜೀವ ಅಂತ ಅರ್ಥ ಮಾಡಬಾರ್ದು. ಅಥವಾ ನಾತ್ಮ ಜೀವ, ದೇವ ಅಂತ ಮಾಡಬೇಕೆ ಹೊರತು ಜೀವ ಅಂತ ಮಾಡಬಾರ್ದು. ನೆಕ್ಸ್ಟ್, ನಾಸತೋ ವಿದ್ಯತೆ. ಅದಿಷ್ಟಕ್ಕೂ ಸರ್ವಕಾಮನಿವೃತ್ತಿಸ್ತು ಜಾನತೋ ನ ಕಥಂಚನ ಅನಿಷಿದ್ಧ ಕಾಮಿತೈವಾತೋ ಹಿ ಅಕಾಮತ್ವಮಿತೀರ್ಯತೆ. ಕೆಲವು ಸ್ಪಷ್ಟೀಕರಣ ಭಾಳ ಇಂಪಾರ್ಟೆಂಟ್ ಇದು. ಎಲ್ಲ ಕಾಮನೆ ಬಿಡಬೇಕು ಅಂತ ಹೇಳಿದರೆ ಜಡ ಆಗಿಬಿಡ್ತಾನೆ ಮನುಷ್ಯ. ಇದಕ್ಕೆ ಯಾವ ಕಾಮನೆಗಳೇ ಇಲ್ಲ. ಯಾತಕ್ಕೆ? ಜಡ. ಮತ್ತು ಎಲ್ಲ ಕಾಮನೆ ಬಿಡಬೇಕು ಅಂತ ಹೇಗೆ ಹೇಳ್ತಾರೆ ಅಂತ ಹೇಳ್ತಾರೆ. ಈ ಕ್ಲಾಸಿಗೆ ಯಾರೂ ಕೊಟ್ಟಿಲ್ಲ, ಕೊಡೋ ಸಾಧ್ಯವೂ ಇಲ್ಲ. ಹೇಳ್ತಾರೆ, ಎಲ್ಲಿ ಕಾಮನೆ ಬೇಡ ಬೇಡ ಅಂತ ಹೇಳ್ತಾರೋ ನಿಷಿದ್ಧ ಕಾಮನೆ ಬೇಡ ಅಂತ ಅರ್ಥನೇ ಹೊರತು ಸರ್ವಾತ್ಮನ ಕಾಮನೆ. ಹರಿಪ್ರಸಾದ ಬೇಕು ಅಂತ ಕೇಳಬೇಕು ಅಂತ ಹೇಳಿದಾರಲ್ಲ, ಜ್ಞಾನಭಕ್ತಿ ಬೇಕು ಅಂತ ಕೇಳಿದ ಮೇಲೆ ಅವನು ಎಲ್ಲ ಕಾಮನೆ ಬಿಡುವಂತ ಆಗಲಿಲ್ಲ. ಎಲ್ಲ ದುಷ್ಕಾಮನೆಗಳನ್ನು ಬಿಡಬೇಕೆ ಹೊರತು ಯಾವುದನ್ನು ಬಿಡಬಾರ್ದು? ಸತ್ಕಾಮನೆ ಬಿಡಬಾರ್ದು. ಅದಕ್ಕೆ ಹೇಳಿದೆ, ಒಬ್ಬ ಹುಡುಗ ಬಂದ, ನನಗೆ ಇಷ್ಟು ದುಡ್ಡು ಬೇಕು ಅಂತ ಕೇಳಿ. ಯಾಕೆ ಯಾವುದೋ ಕ್ರಿಕೆಟ್ ಮ್ಯಾಚ್ ನೋಡೋಕೆ ಹೋಗ್ತೀನಿ, ಕೊಡು ಅಂತೇಳಿ. ಕೊಡೋದಿಲ್ಲ ಅಂತ ಹೇಳಿದ. ಟೆಕ್ಸ್ಟ್ ಬುಕ್ ತೊಗೋತೀನಿ ಅಂತ ಬಂದು ಅವಾಗ ಸಾಲ ಮಾಡಿಕೊಡ್ತಾನೆ. ಅದಕ್ಕೆ ಅದು ಒಳ್ಳೆ ಹುಡುಗ ಒಳ್ಳೆ ರೀತಿ ಅವ್ರಿಗೆ ಖುಷಿ ಆಗುತ್ತೆ. ಅದು ಓದೋ ದಾರಿ ಬಂದಿದ್ದಾನೆ ಹುಡುಗ. ಕೆಟ್ಟದ್ದು ಕೇಳಿದಾಗ ದಾರಿ ಬಿಟ್ಟಿದ್ದಾರೆ ಅಂತ ಅರ್ಥ. ಒಳ್ಳೇದು ಕೇಳಿದಾಗ ಅವ್ರು ಸರಿಯಾದ ದಾರಿಯಲ್ಲಿದ್ದಾನೆ. ಹೌದಾ, ತರ್ತೀನಿ. ಇನ್ನು ಇಲ್ಲ ಯಾವುದೋ ಅದನ್ನು ತಂದುಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಒಳ್ಳೆ ಕಾಮನೆ. ಎರಡೂ ಬಿಟ್ಟುಬಿಟ್ರೆ ಹೋಯಿತು. ಊಟ ಬಿಡು ಅಂತ ಹೇಳಿಲ್ಲ, ನಿಷಿದ್ಧ ಬಿಡು ಅಂತ ಹೇಳಿದ್ದಾರೆ ಹೊರತು ಊಟನೇ ಬಿಡು ಅಂತ ಹೇಳಲಿಲ್ಲ. ಆದರೆ ನಿಷಿದ್ಧ ದಿವಸ ಅದನ್ನು ಬಿಡಬೇಕು, ನಿಷಿದ್ಧ ವಸ್ತು ಬಿಡಬೇಕು. ನಿಷಿದ್ಧ ದಿವಸ ಎಲ್ಲ ವಸ್ತುನೂ ಬಿಡಬೇಕು. ಆದರೆ ಜ್ಞಾನದಲ್ಲಿ ಮಾತ್ರ ಹಾಗಿಲ್ಲ. ಕಾಮನೆಗಳಲ್ಲಿ ಒಳ್ಳೆಯ ಕಾಮನೆ ಇರಲೇಬೇಕು. ನೋಡಿ, ಸರ್ವಕಾಮ ನಿವೃತ್ತಿಸ್ತು ಜಾನತೋ ನ ಕಥಂಚನ. ಅಪರೋಕ್ಷ ಜ್ಞಾನಿ ಅಂದರೆ ಎಲ್ಲ ಕಾಮನೆ ಬಿಟ್ಟವನು ಅಂತ ಅರ್ಥ ಅಲ್ಲ. ಯಾವ ಕಾಮನೆ ಇರಬೇಕು ಆತನಿಗೆ? ಅನಿಷಿದ್ಧ ಕಾಮಿತೈವಾತೋ ಹಿ ಅಕಾಮ್ಯತ್ವ ಮಿತೀರ್ಯತೆ. ಅನಿಷಿದ್ಧ ಕಾಮಿತ, ನಿಷಿದ್ಧ ಪದಾರ್ಥದ ಬಗ್ಗೆ ಅಪೇಕ್ಷೆ ಇಲ್ಲ ಅಂದರೆ ಅವನು ಕಾಮ ಗೆದ್ದವನೇ ಹೊರತು ಎಲ್ಲ ಕಾಮನೆ ಬಿಟ್ಟರೆ ಅವನು ಸತ್ತೋಗಿದ್ದಾನೆ, ಇಲ್ಲ ಜಡ ಅಷ್ಟೇ ಹೊರತು ಬದುಕೇ ಇಲ್ಲ. ಅಪರೋಕ್ಷ ದೃಶೋಪಿ ಸ್ಯಾತ್ ಯದಾ ನಾಸ್ತಿ ಅಪರೋಕ್ಷ ಜ್ಞಾನಿಗಳೇ ಆದವರು ಕೂಡ ತಿರೋಧಾನವಾದಾಗ ಬಯಕೆ ಶುರುವಾಗುತ್ತೆ ಅಂತ ಹೇಳ್ತಾರೆ. ತಿರೋಧಾನವಾದಾಗ ಏನಾಗುತ್ತೆ? ಬಯಕೆ ಶುರುವಾಯಿತು. ಬಂದಷ್ಟು ಸರಿ ಹೋಯಿತು. ಅಪರೋಕ್ಷ ದೃಶೋಪಿ ಸ್ಯಾತ್ ಯದಾ ನಾಸ್ತಿ ಅಪರೋಕ್ಷ ದೃಕ್, ಅದು ತಿರೋಧಾನ ಅಂತ ಅರ್ಥ. ಕ್ವಚಿತ್ ವಿರುದ್ಧ ಕಾಮೋಪಿ ಯಥಾ ಅಯೋಧ್ಯ ಧರೋಹರಿ. ದೃಷ್ಟಾಂತ ಕೊಟ್ಟರು. ಯಾವ ದೃಷ್ಟಾಂತ? ರಾವಣನ ಕೊಂದರು ರಾಮದೇವರು. ರುದ್ರದೇವರು ಬಂದರು. ಏನಂತ? ಭಾರಿ ಸಿಟ್ಟು ಬಂತ ನನಗೆ, ನಾನು ಹೊರ ಕೊಟ್ಟವರೆಲ್ಲ ಕೊಂದು ಹಾಕಿಬಿಟ್ಟಿದ್ದೆ, ಇವನು ಭಾರಿ ಪ್ರಿಯ, ಇವನ್ನೂ ಕೊಂದು ಬಿಟ್ಟಿಯಲ್ಲ, ನಾನೇ ಯುದ್ಧ ಮಾಡ್ತೀನಿ ಎಂದು. ಆಯಿತು, ನಿಂತ್ಕೊಂಡ್ರು ರಾಮದೇವರು. ಅವಾಗೇನಾಯಿತು? ಅಪರೋಕ್ಷ ಜ್ಞಾನ ಇಲ್ಲ ಈಗ, ಗೊತ್ತಾಯ್ತಿಲ್ಲ. ಯಾವಾಗ ಅದು ರಾಮದೇವರು ನಿಂತರು ಬಾಣ ತೊಗೊಂಡು, ಅವಾಗ ನಾನು ಹೊಡಿಲಕ್ಕೆ ಹೋದ ತಕ್ಷಣ ಎಚ್ಚರ ಆಯ್ತಲ್ಲ, ತಪ್ಪಾಯಿತು ಅಂಥೇಳಿ ಬಿತ್ತು. ಅದು ನೋಡಿ, ಎಂದೇ ದೃಷ್ಟಾಂತ ಕೊಡ್ತಾರೆ. ಯಾಕೆ ದುರ್ದರದ ಎಕ್ಸಾಂಪಲ್ ಯಾತಕ್ಕೆ ಕೊಟ್ಟರು ಅಂತ ಕೇಳಿದರೆ, ಇದರಲ್ಲಿ ಹೈಯೆಸ್ಟ್ ಅವರು. ರುಜುಗಳಿಗೆ ಪ್ರಸಕ್ತಿ ಇಲ್ಲ, ಬರೋದಿಲ್ಲ. ರುದ್ರಾದಿಗಳು ತೊಗೊಂಡ್ರೆ ಕಡಿಮೆ ಆಯಿತು. ಸೊ ನೆಕ್ಸ್ಟ್ ಬೆಸ್ಟ್ ಯಾರು ತೊಗೋಬೇಕು ನಾವೀಗ? ಅದಕ್ಕೆ ರುದ್ರಾದಿಗಳು ಅಂತ ಹೇಳಿದಾಗ ಮೇಲಿನವರು ಅವಾಯ್ಡ್ ಆದರೂ ಕೆಳಗಿನವರು ಇನ್ಕ್ಲೂಡ್ ಆದರು. ಆದ್ದರಿಂದ ಈ ಅಪರೋಕ್ಷ ಜ್ಞಾನಿ ಆದರೂ ಕೂಡ ಆ ಕ್ಷಣ ಜ್ಞಾನ ಇಲ್ಲದೆ ಹೋದಾಗ ಮಾಡಬಾರ್ದನ್ನು ಮಾಡ್ತಾರೆ. ಯಥಾ ಅಯೋಧ್ಯ ಥರೋ ಹರಿ. ಹರಿಯ ವಿರುದ್ಧ ಯುದ್ಧ ಮಾಡಿದ್ನಲ್ಲ, ಇದು ದೃಷ್ಟಾಂತ ಅಂತ ಹೇಳ್ತಾರೆ. ಆದ್ದರಿಂದ ಏನು ಮಾಡಬೇಕಾಯ್ತು ಈಗ? ಜ್ಞಾನ ತಿರೋಧಾನವಾಗದಂತೆ ನೋಡ್ಕೋಬೇಕು. ಜ್ಞಾನ ಇರಬೇಕು ಅನ್ನೋದು ಎಷ್ಟು ಮುಖ್ಯನೋ, ಜ್ಞಾನ ತಿರೋಧಾನ ಹಾಕ್ಕೊಡು. ಆಗೋದು ಯಾವಾಗ? ಮತ್ತೆ ಪ್ರಾರಬ್ಧ ಅಡ್ಡ ಬಂದರೆ ಲಿಂಕ್, ಪ್ರಾರಬ್ಧ ಬರೋದು ಲಿಂಕ್ ತಪ್ಪಿದರೆ, ಗೊತ್ತಾಯ್ತಾ? ಲಿಂಕ್ ಯಾವುದು? ಶ್ರವಣಾದಿಗಳನ್ನ ಬಿಟ್ಟುಬಿಟ್ಟಾಗ ಅದು ಗಂಟೆ ಶುರುವಾಗ್ತದೆ. ಶ್ರವಣಾದಿಗಳೇ ನಿಲ್ಲಿಸ್ಕೊಡು. ಆಸುರಿ ವೃತ್ತಿ ಅಲ್ಲ, ಪ್ರಾರಬ್ಧ ಕರ್ಮದಿಂದ ಬರ್ತಕ್ಕಂಥ ತಿರೋಧಾನ, ಗೊತ್ತಾಯ್ತಾ? ಅದರ ಆಶೆ ಎಂಬುದು ಬೇರೆ, ತಿರೋಧಾನ ಬೇರೆ. ತಿರೋಧಾನಕ್ಕೆ ಕರ್ಮ ಸಾಕು. ಅಸರಾವೇಶ ಅಂಬೋದು ದೊಡ್ಡ ತಪ್ಪು ಮಾಡ್ಲಿಕ್ಕೆ ಬೇಕು. ಇಲ್ಲಿ ರುದ್ರದೇವರಿಗೆ ಎರಡೂ ಬಂತಾಗ, ಅಸರಾವೇಶನೂ ಬಂತು, ಜ್ಞಾನ ತಿರೋಧಾನವೂ ಆಯಿತು. ಜ್ಞಾನ ತಿರೋಧಾನ ಮಾಡಿನ ಕಳ್ಳ ತಗೊಳ್ಳೋದು, ಗೊತ್ತಾಯ್ತಾ? ದುಡ್ಡು ಇಟ್ಕೊಂಡು ನೋಡ್ತಾನೆ ಬ್ಯಾಗ್ ಹೋಯ್ತಿರೋದನ್ನು, ಅಲ್ಲೊಂದು 2-3 ಸಾವಿರ ರೂಪಾಯಿ ಬಿಸಾಕಿಬಿಡ್ತಾನೆ. ನೋಡಿ ಬಿಸಾಕಿದೆ, ಅಯ್ಯೋ ಮೇಲೆ ಹರಿಕೊಂಡು ಹೋಗ್ಬಿಡ್ತಾರೆ ಆ ಕಡೆಗೆ. ಇದು ಜ್ಞಾನ ತಿರೋಧಾನ ಆಯಿತು ಅವ್ರಿಗೆ. ಯಾಕೆ ಇವತ್ತು ಜ್ಞಾನ ಈಗ ದುಡ್ಡು, ಯಾವ ದುಡ್ಡಿಗೆ ಈ ದುಡ್ಡು ಕಳ್ಕೊಬಿಟ್ಟ. ಅದಕ್ಕೆ ಜ್ಞಾನಿಗಳು ಏನು ಮಾಡ್ತಾರೆ? ಡಿಸ್ಟರ್ಬ್ ಆಗೋದಿಲ್ಲ ಅವರು. ದುಷ್ಟರೆಲ್ಲ ಬಲು ಬೇಗ ದಾರಿ ತಪ್ಪಿಸ್ತಾರೆ. ಎಂಥ ಋಷಿಮುನಿಗಳೆಲ್ಲ ದಾರಿ ತಪ್ಪಲಿಲ್ಲ, ಅದು ಪ್ರಾರಬ್ಧ ಹಾಗೆ ಮಾಡಿಬಿಡುತ್ತೆ. ಆದ್ದರಿಂದ ಎಷ್ಟೇ ಹುಷಾರಿದ್ದರೂ ಕೂಡ ಎಷ್ಟೋ ಸರ್ತೆ ಶಾಕ್ ಹೊಡಿಸ್ಕೊಂಡು ಸಾಯೋದು ಇವರಲ್ಲ,
ಲೈನ್ ಮೇಲೆ ಎಕ್ಸ್ಪರ್ಟ್ಸ್ ಹೋಗಿ ಪಾಪ ಯಾರೋ ಕ್ಷಣಕ್ಕೆ ಹೋಗಿ ಸುಟ್ಟೋಗ್ಬಿಡ್ತಾರೆ. ಆದರೆ ಜ್ಞಾನಿಗಳು ಕೂಡ ಹುಷಾರಾಗಿರ್ಬೇಕು. ನಾನು ಜ್ಞಾನ ಇದೆ ನಾನು ಅನೌನ್ಸ್ ಮಾಡಿದರೆ ಬಿಡೋದಿಲ್ಲ. ಅದು ಜ್ಞಾನ ಅಪ್ಲೈ ಮಾಡಬೇಕೆ ಹೊರತು ಅನೌನ್ಸ್ ಮಾಡಿ ಒಪ್ಕೊಂಡ್ರೆ ನನ್ನೇ ಇದು ಮಾಡ್ತೀಯ ಅಂತ ಜೋರು ಮಾಡೋಂಗಿಲ್ಲ ಅಲ್ಲಿ. ಅಥೋ ಅನಭಿಭವೋ ಕ್ವಚಿತ್ ವಿರುದ್ಧ ಕಾಮೋಪಿ ಸ್ಯಾತ್ ಯಥಾ ಅಯುಧ್ಯಧರೋ ಹರಿ. ಅಥೋ ಅನಭಿಭವೋ ಯಾವತ್ ದೃಶ್ಯ ತಾವನ್ ಹೇಳ್ತಾರೆ. ಅಥೋ ಅನಭಿಭವೋ ಯಾವತ್ ದೃಶ್ಯ ತಾವನ್ ನಿಗದ್ಯತೆ. ದೃಶ್ಯ ಅಂದರೆ ಜ್ಞಾನಕ್ಕೆ ಅನಭಿಭವ ಆಗದಂತೆ ನೋಡ್ಕೋಬೇಕು. ಅವಾಗ ಹೀಗಿರ್ತಾರೆ. ಅಭಿಭವ ಆಯಿತು ಅಂದರೆ ತಿರೋಧಾನ, ಅನಭಿಭವ ತಿರೋಧಾನವಾಗದಿರುವಿಕೆ ಅಂತರ್ಥ. ಅಥೋ ಅನಭಿಭವೋ ಯಾವತ್ ದೃಶ್ಯ ತಾವತ್ ನಿಗದ್ಯತೆ. ಸ್ಥಿತಪ್ರಜ್ಞ ತಥಾ ಅಪಿ ಅಸ್ಯ ಕಾದಾಚಿತ್ಕಿ ಅಪಿ ಯಾದೃಶಿ ನಿಯಮೇನೈವ ಮೋಕ್ಷಾಯ ಭವೇದ್ಯೋಗ್ಯ ಭವೇದ್ಯತಿ. ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾರೆ. ನಮಗೊಂದು ಸ್ವಲ್ಪ ಬೇಸರ ಆಯಿತಾಗ ಅಂತೂ ಅಪ್ರೋಕ್ಷ ಜ್ಞಾನಿಗಳಿಗೆ ತಪ್ಪಿದ್ದಲ್ಲ ಅಂದಮೇಲೆ ಜ್ಞಾನ ಬಂದೇನು ಉಪಯೋಗ ಆಗಿದ್ದರೆ ಹೌದಲ್ಲ. ಜ್ಞಾನ ಬಂದೇನು ಉಪಯೋಗ ಅಂತ ಕೇಳಿದರೆ ಹೇಳ್ತಾರೆ ಬೆಸ್ಟ್ ಅದು ಏನು ಗೊತ್ತಾ, ನಿಯಮೇನೈವ ಸ್ಥಿತಪ್ರಜ್ಞಸ್ತಥಾಪ್ಯಸ್ಯ ಕಾದಾತಿಥಿ ಅಪಿ ಯಾದೃಶಿ. ಒಂದೇ ಒಂದು ಸಲ ದೇವ್ರನ್ನ ಕಂಡು ಅಪ್ರೋಕ್ಷ ಜ್ಞಾನ ಆಯಿತು. ಒಂದು ಅಶ್ಯೂರ್ಡ್ ಅವನಿಗೆ. ಏನು ಅಶ್ಯೂರ್ಡು? ಮೋಕ್ಷ ಅಶ್ಯೂರ್ಡ್. ಮಧ್ಯೆ ಏನೇ ತಪ್ಪು ಮಾಡಬಹುದು, ಆ ತಪ್ಪುಗಳಿಗೆಲ್ಲ ವಿನಾಯಿತಿ ಇದೆ. ಎಲ್ಲಿ ಮೊದಲಲ್ಲ, ಅಪ್ರೋಕ್ಷ ಜ್ಞಾನ ಬಂದ ಮೇಲೆ. ಆದ್ದರಿಂದ ಯೋಚನೆ ಮಾಡೋ ಹಾಗಿಲ್ಲ. ಬಡ್ಬಡ್ಡೆ ಸಿಗ್ತಾ ಇಲ್ಲ. ಈಗ ಟಿಕೆಟ್ ತೊಗೊಂಡು ಜಾಗ ಕೊಟ್ಟೆ ರಿಸರ್ವೇಷನ್ ಟಿಕೆಟ್ ಇದೆ ಅಂದಮೇಲೆ ಎಲ್ಲೋ ಒಂದು ಅಕಾಮಿಡೇಟ್ ಮಾಡೇ ಮಾಡ್ತಾರೆ ಅಂತ ಬಿಡೋದಿಲ್ಲ. ಅದು ಒನ್ಸ ಯಾವುದೇ ನಾರದರದಲ್ಲ, ಎಲ್ಲ ಜ್ಞಾನಿಗಳು ಎಕ್ಸಾಂಪಲ್ಲೇ ಇದಕ್ಕೆ. ಯಾವುದಕ್ಕೆ? ಹಾಂ ಹೌದೌದು. ಅಲ್ಲ ಅವ್ರು ಮೊದಲೇ ಅಪ್ರೋಕ್ಷ ಜ್ಞಾನಿಗಳು, ದೇವತೆಗಳವರಲ್ಲ. ಇಲ್ಲಿ ತಿರೋಧಾನ ಆಗಿದ್ದು ಅದು ಬಂದೇ ಸಪ್ತಮಸ್ಕಂಧದಲ್ಲಿ ಕಾರಣ ಹೇಳ್ತಾರೆ. ಯಾಕೆ ಶುದ್ಧರಾಗಿ ಹುಟ್ಟಿದ್ರು ಅಂದರೆ ಮೊದಲು ಗಂಧರ್ವ ಅವರು. ಅಲ್ಲಿ ತಪ್ಪಾಗಿ ಬಂದು ಮಾಡಿ ಭಾಳ ಖುಷಿಯಿಂದ ಒಂಥರ ಎಕ್ಸೈಟ್ ಆಗಿಬಿಟ್ಟು ಅಬದ್ಧರಾಗ ಹೇಳಿದರು. ಬರೀ ಅಬದ್ಧ ಹೇಳಿದರೆ ತಪ್ಪಲ್ಲ, ಅಹಂಕಾರ ಕೊಡಗಾಗಿ ಹೇಳಿದ್ರು. ತಕ್ಷಣ ಬ್ರಹ್ಮದೇವ ಶಾಪ ಕೊಟ್ಟು ನೀನು ಶೂದ್ರನಾಗಿ ಹುಟ್ಟು ಅಂತೇಳಿ. ಆದ್ದರಿಂದ ಮೊದಲೇ ಜ್ಞಾನಿಗಳವರು. ಜ್ಞಾನಿಗಳಾದವರು ಎಲ್ಲೆಲ್ಲಿ ಪಾಪಕರ್ಮವ ಸಹಿಸುವರೆ ಲಕ್ಷ್ಮೀಪತಿಗೆ ಸಮರಾದ ದಿವಿಜರನು ಈ ಪಯೋಜ ಭವಾಂಡದೊಳಗೆ ಆವಲ್ಲಿ ನಾಕಾಣೆ ಅಂತ ಹೇಳ್ತಾರೆ. ಅವರೆಲ್ಲ ಯಾರು ಅಪ್ರಕ್ಷ ಜ್ಞಾನಿಗಳು ಹೇಳಿದರು, ಸಾಮಾನ್ಯರಿಗೆ ಹೇಳಿದ್ದಲ್ಲ. ದೃಷ್ಟಾಂತ ಏನು ಕೊಡ್ತಾರೆ? ಗೋಪ, ಗುರುವಿನ ಮಡದಿ, ಭೃಗು, ನಗಚಾಪ್ ಎಲ್ಲ ಯಾರು ಇವರೆಲ್ಲ ನೋಟೆಡ್ ಅಪ್ರೋಚ್, ಬರೀ ಸಾಮಾನ್ಯರಲ್ಲ. ಆದ್ದರಿಂದ ಅವ್ರ ಕೇಸ್ ಹೊರತು ನಮ್ಮ ಕೇಸ್ ಅಲ್ಲ ಇದು. ನಮ್ಮ ಕೇಸ್ ಯಾವುದೋ ಮಠಕ್ಕೆ ಸೇರಿದ ತಕ್ಷಣ ಅವ್ರಿಗೆ ಅದು ಗ್ಯಾರಂಟಿ ಅಂತ ಮಠದ ಸರ್ಟಿಫಿಕೇಟ್ ಕೊಟ್ಟರೆ ಒಪ್ಪಲ್ಲ. ಅದಕ್ಕೆಲ್ಲ ಯಾವ ಸರ್ಟಿಫಿಕೇಟ್ ಬೇಕು? ಐಡೆಂಟಿಟಿಗೆ ಆಧಾರ್ ಕಾರ್ಡ್ ಕೇಳ್ತಾರೆ ಹೊರತು ಇದ್ರ ಕೇಳೋದಿಲ್ಲ. ಯಾವುದನ್ನು ಯಾರೋ ಸೈನ್ ಮಾಡಿದ ಲೆಟ್ರ್ ಒಪ್ಪೋದಿಲ್ಲ. ಅದನ್ನು ಆ ಥರ ಇರಬೇಕು. ನಮ್ಮಲ್ಲಿ ಏನಾಗಿದೆ ಅಂದರೆ ದುರುಪಯೋಗ ಮಾಡ್ಕೊತೀವಿ. ಇದು ಸ್ವಾರಸ್ಯ. ನಾವು ಜ್ಞಾನಿಗಳು ಅಂತ ಅಶ್ಯೂ ಮಾಡ್ಕೊಂಡ್ಬಿಡ್ತೀವಿ. ತಪ್ಪೋದು. ಯಾರು ಹೇಳಿದ್ದಿದ್ದನ್ನು? ಅಪ್ರೋಕ್ಷ ಜ್ಞಾನ ಆದವರಿಗೆ ಮಾತ್ರ ಅಪ್ಲಿಕಬಲ್. ಹೊರತು ಉಳಿದವ್ರಿಗೆ ಏನಾಗುತ್ತೆ? ಅವರಿಗೆ ಇದೆಲ್ಲ ಎಕ್ಸಾಂಪಲ್ ಸಿಗೋದಿಲ್ಲ. ಆದ್ದರಿಂದ ನಾವು ಹುಷಾರಾಗಿರ್ಬೇಕು. ಎಷ್ಟಾದರೂ ಕೂಡ ಅದು ಮೋಕ್ಷಕ್ಕೆ ಹೋಗೋವರೆಗೂ ಕೂಡ ಉನ್ನಹಕ್ಕೋಸ್ಕರ ಒಂದು ಹ್ರಾಸ ಆಗಬಾರ್ದು ಅಂತ ಒಂದು. ಮೊದಲೆಲ್ಲ ಮೋಕ್ಷಕ್ಕೆ ಪ್ರಯತ್ನ, ಮೋಕ್ಷ ಆದಮೇಲೆ ವೃದ್ಧಿಗೆ ಪ್ರಯತ್ನ, ಮತ್ತು ಹ್ರಾಸ ಆಗಬಾರ್ದು ಅಂತ ಪ್ರಯತ್ನ, ಎಲ್ಲ ಕೆಲಸ ಮಾಡಬೇಕು. ಆದ್ದರಿಂದ ಅಪ್ರೋಕ್ಷ ಜ್ಞಾನಿಗಳು ಕೂಡ ಏನು ಮಾಡ್ತಾರೆ? ತಪ್ಪನ್ನು ಆಗದಂತೆ ನೋಡ್ಕೋತಾರೆ, ಸರಿಯನ್ನು ತಪ್ಪದೇ ಮಾಡ್ತಾರೆ. ಅದಕ್ಕೆ ಜ್ಞಾನ ವೃದ್ಧಿ ಮಾಡ್ಕೋತಾ ಹೋದರೆ ಇದೆಲ್ಲ ಕಡಿಮೆ ಆಗಲಿಕ್ಕೆ ಶುರುವಾಗುತ್ತೆ. ಕ್ವಚಿತ್ ವಿರುದ್ಧ ಕಾಮೋಪಿ ಯಥಾಪಿ ಅಯುದ್ಧಧರೋ ಹರಿ ಮಾತ್ರ ಅಯೋಗ್ಯ ನಿಯಮೇನೈವ ಮೋಕ್ಷಾಯ. ನೆನ್ಪಿಡು, ಬೇಮೇನೈವ ಮೋಕ್ಷಾಯ. ಎಂಥ ಜ್ಞಾನ ಬಂತು? ಕಾದಾತ್ಕಿತ್ಯಪಿ ಯಾದೃಶಿ. ಕದಾಚಿತ್ ಜ್ಞಾನ ಬಂತು ಅಷ್ಟೇ. ಅಷ್ಟಕ್ಕೆ ಅವನು ಉದ್ಧಾರ ಆಗಿಬಿಟ್ಟ. ಅದು ಅಪ್ರೋಕ್ಷ ಜ್ಞಾನ. ಎಲ್ಲಿ ಜ್ಞಾನ ಅಂತಾರೋ ಅಪ್ರೋಕ್ಷ ಜ್ಞಾನ ಅಂತಲೇ ತಿಳಿಬೇಕು. ಭವದ್ ಯೋಗ್ಯ ಭವೇದ್ದಿದಿ. ಒಂದು ದೃಷ್ಟಾಂತ ಕೊಟ್ಟರು. ಅದು ದೇವ್ರಿಗೆ ಬರೀ ಕಂಡ್ರೆ ಸಾಲದು, ಮತ್ತೊಂದು ನೋಟ್ ಸೇರಿಸಿದರು. ಬರೀ ಕಾಂಡಕ್ಕೆ ಅವರಿವ್ರು ಯಾತಕ್ಕೆ? ದುರ್ಯೋಧನ ಕೂಡ ನೋಡಿದ್ದ ಕೃಷ್ಣನ. ಅಪ್ರೋಕ್ಷ ಜ್ಞಾನಿ ಅಂತ ಕರಿತೀರ ಅವನ್ನು? ಕರೀಲಿಕ್ಕೆ ಸಾಧ್ಯ ಇಲ್ಲ. ಯಾತಕ್ಕೆ? ಬಿಂಬರೂಪ ದರ್ಶನ ಆಗಿಲ್ಲ ಅವನಿಗೆ. ಬಿಂಬರೂಪ ದರ್ಶನ ಆಗದೆ ಹೋದರೆ ಅಪ್ರೋಕ್ಷ ಜ್ಞಾನ ಅಂತ ಕರೆಯೋದಿಲ್ಲ. ಈ ರೀತಿ ಕಂಡ್ರೆ ಉಪಯೋಗ ಇಲ್ಲ. ಈ ರೀತಿ ದರ್ಶನ ಯಾವುದಕ್ಕೆ ಉಪಯೋಗ ಆಗುತ್ತೆ? ಯೋಗ್ಯರಿಗೆ. ಇವರಿಗೆ ದ್ವೇಷಾಭಿವೃದ್ಧಿಗೆ ಕಾರಣ ಅದು. ದುರ್ಯೋಧನಾದಿಗಳಿಗೆ ದ್ವೇಷನೇ ಹೆಚ್ಚು ಮಾಡುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಯೋಗ್ಯರಿಗಾದರೆ ಅಪ್ರೋಕ್ಷ ಜ್ಞಾನ ಬೇಗ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ಮತ್ತೆ ದೇವ್ರ ಪೂಜೆ ಮಾಡೋದು ಏನು ಗೊತ್ತು ಉಪಯೋಗ? ಈಗ ಏನು ಮಾಡ್ತಿರೋ ಬಿಡ್ತಿರೋ ನೋಡಿ 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 ಏನಾಗುತ್ತೆ? ದೇವ್ರ ಚಿತ್ರ ತಲೆಯಲ್ಲಿ ಕೂಡುತ್ತೆ. ಅದು ಅಪ್ರೋಚ್ ಜ್ಞಾನಕ್ಕೆ ಹೆಲ್ಪ್ ಆಗುತ್ತೆ. ಗೊತ್ತಾಯ್ತಾ? ತುಂಬ ನೋಡಿದಾಗ ಒಂದು ಹೋಗ್ತಾರೆ, ಈ ಫೋಟೋದಲ್ಲಿ ಸಿಕ್ಕರೆ ಹೇಳ್ರಿ ಅಂಥೇಳಿ. ಒಂದು ಸತಿ ಫೋಟೋ ನೋಡಿ ಹಿಡ್ಕೊಂಡ್ಬರ್ತಾರಲ್ಲ, ದಿವಸ ದೇವ್ರನ್ನ ನೋಡ್ತಾ ಇದ್ರೆ ಏನಾಗುತ್ತಾಗ
ತಿರುಪತಿ ಉಡುಪಿ ಅಲ್ಲೆಲ್ಲ ನೋಡೋದು ಒಂದು ವಿಶೇಷ ಭಾರಿ ಸನ್ನಿಧಾನ. ಬಟ್ ಅಲ್ಲೇ ಇರಲಿಕ್ಕೆ ಇನ್ನೆಲ್ಲಕ್ಕೆ ಮಾಡೋಕ್ಕೆ ಬರೋದಿಲ್ಲ. ಇಲ್ಲಾದರೆ ಏನಾಗುತ್ತೆ, ನಿತ್ಯ ನೋಡ್ಬೋದು, ಎಷ್ಟೊತ್ತು ಬೇಕಾದ್ರೂ ನೋಡ್ಬೋದು, ತಿಳಿತಾ. ಆಗ ಅದೇ ಚಿತ್ರ ತಲೆಯಲ್ಲಿ ಕೂತು ಧ್ಯಾನ ಮಾಡೋಕ್ಕೆ ಅನುಕೂಲ ಆಗುತ್ತೆ. ನಿಯಮೇನೈವ ಮೋಕ್ಷಾಯ ಭವೇತ್ ಯೋಗ್ಯ ಭವೇದ್ಯದಿ. ನೋಟದು ಅಯೋಗ್ಯ ಭಕ್ತಿಜಾತ ಚೇತ್ ಕ್ರಮಾನ್ ಮುಕ್ತೈ ಭವೇತ್ ತಥಾ. ಆದರೆ ಅಯೋಗ್ಯ ಭಕ್ತಿಜಾತ ಚೇತ್ ಕ್ರಮಾನ್ ಮುಕ್ತೈ, ಅವನು ಆ ರೂಪ ಬಿಂಬರೂಪ ಅಲ್ಲ, ಆದರೆ ಕ್ರಮಾತ್ ಬಿಂಬರೂಪ ದರ್ಶನಕ್ಕೆ ಹೆಲ್ಪ್ ಆಗುತ್ತೆ. ಗೊತ್ತಾಯ್ತಾ? ಇದು ಭಾರಿ ಮುಖ್ಯ. ಇದು ಇಲ್ಲದ್ರೆ ನಾವೇನು ಮಾಡಬೇಕು, ಬಿಂಬರೂಪ ಅಷ್ಟೇ ಪೂಜೆ ಮಾಡಿ ಅಂತ ಹೇಳಿದರೆ ಅದು ಗೊತ್ತಾಗೋದು ಯಾವಾಗ? ಸೊ ಅಪ್ರೋಡ್ ಜ್ಞಾನ ಗೊತ್ತಾಗಲ್ಲ, ಅಪ್ರೋಡ್ ಜ್ಞಾನ ಬರೋದಿಲ್ಲ. ಆದ್ದರಿಂದ ಯಾವ ದೋಷ ಬಂತಲ್ಲಿ? ಅನ್ಯೋನ್ಯಾಶ್ರಯ ದೋಷ ಬರುತ್ತೆ. ದೋಷಗಳ ಹೆಸರು ಹೇಳೋದು ಕೊಟ್ಟರೆ ಹೇಳಬೇಕಾದ್ರೆ ಅನ್ಯೋನ್ಯಾಶ್ರಯ ದೋಷ ಬರುತ್ತೆ ಎಂದು ಕೂಡ ಹಾಗೆ ಮಾಡೋಕ್ಕೆ ಬರೋದಿಲ್ಲ. ಆತ್ಮನಿ ವಿಷ್ಣು ಆತ್ಮನ ವಿಷ್ಣುನ ತತ್ಪ್ರಸಾದೇ ಆತ್ಮನಿ ವಿಷ್ಣು ಆತ್ಮನ ವಿಷ್ಣುನ, ಇಲ್ಲಿ ಆತ್ಮನ್ನೇವ ಆತ್ಮನಾ ತುಷ್ಟ, ಅದಕ್ಕೆ ಅರ್ಥ ಬರೋದು. ತತ್ಪ್ರಸಾದಾದೇವ ತುಷ್ಟ. ವಿಷ್ಣುನ ಅಂದರೆ ಏನರ್ಥ ಅಂದರೆ ಅನುಗ್ರಹದಿಂದ, ಅವರಿಂದ ಕೆಲಸ ಆಗುತ್ತೆ ಅಂದರೆ ಅವರು ಅನುಗ್ರಹ ಮಾಡಿದರೆ ಕೆಲಸ ಆಗುತ್ತೆ ಅಂತ ಅರ್ಥ. ಮಾಡ್ಕೊಡ ಅಂಥವ್ರು ಕೆಲಸ ಆಗುತ್ತಾ? ಅನುಗ್ರಹ ಸಂಪಾದನೆ ಮಾಡಬೇಕು. ಆದ್ದರಿಂದ ವಿಷ್ಣು ಪ್ರಸಾದದಿಂದ ಮುಕ್ತಿ ಅಂತ ಅರ್ಥ. ಇದು ಅನುವ್ಯಾಖ್ಯಾನಕ್ಕೆ ಬೇಕು. ಅಥೋ ಜಿಜ್ಞಾಸೋತ್ತ ಜ್ಞಾನಜಾತ್ ತತ್ಪ್ರಸಾದಾದೇವ ಮುಚ್ಯತೆ. ನಾವು ರೈಟ್ ಡಿಮ್ಯಾಂಡ್ ಮಾಡಿ ತೊಗೊಳಕ್ಕೆ ಬರಲ್ಲ. ಮೋಕ್ಷ ಗೀಕ್ಷ ತರಕಾರಿ ತೊಗೊಳ್ಳಿ ಡಿಮ್ಯಾಂಡ್ ಮಾಡಿ ನೋಡಂತೆ, ತರಕಾರಿ ಕೊಡೋದಿಲ್ಲ ಅಷ್ಟು ಹೇಳ್ತಾರೆ. ಎಷ್ಟು ಕೊಟ್ಟು ನೀವು ಕೊಡೋದೇ ಇಲ್ಲ, ಆಯಿತಾ? ಯಾಕೆ ನೀವು ಸರಿಯಾಗಿ ಕೇಳಿ, ದುಡ್ಡಿನ ಪ್ರಶ್ನೆ ಅಲ್ಲ, ಇದು ಮರ್ಯಾದೆ ಪ್ರಶ್ನೆ ಅಂತ ಹೇಳ್ತಾರೆ. ಅಂದರೆ ತರಕಾರಿ ತೊಗೊಳಕ್ಕೆ ಬರಲ್ಲ, ಜೋರು ಮಾಡಿದರೆ ಮೋಕ್ಷ ತೊಗೊಳಕ್ಕೆ ಬರುತ್ತಾ? ಆದ್ದರಿಂದ ಏನಿರಬೇಕು, ಯಾವಾಗಲೂ ಪ್ರಸಾದನೇ ಬೇಕು. ಎಲ್ಲ ಭಾಷ್ಯಕಾರರು ಪ್ರಸಾದ ಮಿಸ್ ಮಾಡಿದರು. ಅಥಾತೋ ಬ್ರಹ್ಮ ಜಿಜ್ಞಾಸ ಅಷ್ಟೇ. ಗೊತ್ತು ಯಾತಕ್ಕೆ ಬೇಕು ಮುಂದೆ ಹೇಳ್ತಾರೆ. ಬ್ರಹ್ಮ ಜಿಜ್ಞಾಸ ಅಂದರೆ ಜ್ಞಾನ, ಜ್ಞಾನ ಅಂದರೆ ಭಕ್ತಿ, ಭಕ್ತಿಯಿಂದ ಪ್ರಸಾದ ಹೊರತು ಇದು ಆಟೋಮೆಟಿಕ್ ಅಲ್ಲ, ಡಿಮ್ಯಾಂಡ್ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ತತ್ಪ್ರಸಾದಾದೇವ ತುಷ್ಟ. ಇದಿಷ್ಟು ಕೂಡ ಈ ಶ್ಲೋಕಕ್ಕಾಯ್ತು. ನೆಕ್ಸ್ಟ್ ತಾತ್ಪರ್ಯ ಆಯ್ತು. ಮತ್ತೆ ಭಾಷ್ಯ, ಶ್ಲೋಕ ಭಾಷ್ಯ ಯಾವುದು ಬಂತೀಗ? ಹಾಂ, ದುಃಖೇಶು ಅನುದ್ವಿಗ್ನ ಮನಃ. ಇನ್ನು ಅರ್ಜುನ ಕೇಳಿದ ಪ್ರಶ್ನೆಗೆಲ್ಲ ಉತ್ತರ ಕೊಡಬೇಕಲ್ಲ. ಅಪ್ರೋಡ್ ಜ್ಞಾನಿ ಹೇಗೆ ಬಿಹೇವ್ ಮಾಡ್ತಾನೆ? ದುಃಖೇಶು ಅನುದ್ವಿಗ್ನ ಮನಃ ಸುಖೇಶು ವಿಗತ ಸ್ಪೃಹ ವೀತರಾಗ ಭಯಕ್ರೋಧ ಸ್ಥಿತಧೀಹಿ ಮುನಿರುಚ್ಯತೆ. ಮೊದಲನೇದೇನೋ ದುಃಖೇಶು ಅನುದ್ವಿಗ್ನ ಮನಃ ಸುಖೇಶು ವಿಗತ ಸ್ಪೃಹ ವೀತರಾಗ ಭಯಕ್ರೋಧ ಸ್ಥಿತಧೀಹಿ ಮುನಿ ಉಚ್ಯತೆ. ದುಃಖೇಶು ಪ್ರಾಪ್ತೇಶು ಸೇರಿಸ್ಕೋಬೇಕು. ದುಃಖಗಳು ಬಂದಾಗ ಸುಖವಾಗಲಿ ಬಹು ದುಃಖವಾಗಲಿ ಸಖನೀಯನಾಗಿರೋ ಪಾಂಡುರಂಗ. ದುಃಖೇಶು ಉದ್ವಿಗ್ನ ಮನಃ ಅನುದ್ವಿಗ್ನ ಮನಃ. ನನ್ನ ಉದ್ವಿಗ್ನ ಅಂದ್ರೇನು? ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಯಿತು. ಕೆಲಸ ಆಯ್ತು, ದೇವ್ರ ಪೂಜೆಗೆ ಕೊಡ್ಲಕ್ಕೆ ಕೊಟ್ಟ, ಏನೋ ಬಂತು, ದೇವ್ರ ಪೂಜೆ ಕ್ಯಾನ್ಸಲ್, ಮುಗಿದೋಯ್ತು. ಯಾಕೆ? ಯಾರು ಇನ್ನೇನು ಹೇಳ್ತೀವಿ, ಡಿಸ್ಟರ್ಬ್ ಆಗಿಬಿಟ್ಟಿದ್ದಾರೆ, ಆಗಬಾರ್ದು. ಅದಕ್ಕೆ ನಿತ್ಯದ ದೇವ್ರ ಪೂಜೆಗೆ ವಿಘ್ನ ಆಗದಂತೆ ನೋಡ್ಕೊಳ್ಳೋದು ದೊಡ್ಡ ಆಲ್ಟ್ ಅದು. ಏನೇ ಬರಲಿ, ಈಗ ಸದ್ಯ ಇಲ್ಲ, ಪೂಜೆಗೆ ವಿಘ್ನ ಆಗಬಾರ್ದು, ಗಟ್ಟಿ ಮಾಡ್ಕೊಂಬಿಡ್ಬೇಕು. ಆ ಥರ ಮಾಡಿದರೆ ಸರಿ. ಸುಖೇಶು ವಿಗತ ಸ್ಪೃಹ, ಸುಖ ಬಂತು, ಅದರಲ್ಲಿ ಉಬ್ಬೋದಿಲ್ಲ. ದುಃಖ ಬಂದಾಗ ಉದ್ವೇಗ ಅಂದರೆ ಕುಗ್ಗೋದು, ಸುಖ ಬಂದಾಗ ಉದ್ವೇಗ ಅಂದರೆ ಉಬ್ಬೋದು. ಗೊತ್ತಾಯ್ತಾ? ಏನೋ ಹ್ಯಾಪಿ ದೇವ್ರ ಪೂಜೆಗೆ ಹೊರಟಿದ್ದ, ಯಾವುದೋ ಒಳ್ಳೆ ಸುದ್ದಿ ಬಂತು, ಕೆಲಸ ಹೊರಟೋಗ್ಬಿಟ್ಟು ಆ ಕಡೆ. ತಪ್ಪೋದು, ಹಾಗೆಲ್ಲ ಮಾಡಬಾರ್ದು. ಪೂಜೆ ಆಗಲೇಬೇಕು, ಆಗಬೇಕಷ್ಟೇ. ದುಃಖೇಶು ಅನುದ್ವಿಗ್ನ ಮನಃ ಸುಖೇಶು ವಿಗತ ಸ್ಪೃಹ ವೀತರಾಗ ಭಯಕ್ರೋಧ. ವೀತರಾಗ ವೀತಭಯ ವೀತಕ್ರೋಧ. ರಾಗ ಅಂದರೆ ಕಾಮನೆ ಇರಬಾರ್ದು, ಇಲ್ಲಿ ಕಾಮನೆ ಅಂದರೆ ಆಸೆ, ದುರಾಸೆ. ಭಯ ಇರಬಾರ್ದು. ಭಯ ಎತ್ತಕ್ಕೆ ಒಳ್ಳೆ ಕೆಲಸ ಮಾಡಿದರೆ ಎಲ್ಲಿದಾಗುತ್ತೋ ಆ ಭಯ ಇರಬಾರ್ದು. ಪ್ರಹ್ಲಾದನೆ ಭಯ ಇಲ್ಲೇ ಇಲ್ಲ. ಗುಟ್ಟಾಗಿ ಪೂಜೆ ಮಾಡಲಿಲ್ಲ, ಜೋರಾಗೆ ಹೇಳ್ತಿದ್ದ, ಒಮ್ಮೆ ಗಟ್ಟಿಯಾಗೆ ಹೇಳ್ತಿದ್ದ. ಯಾಕೆ? ಅಭಯಂ ಸತ್ವ ಸಂಶುದ್ಧಿ, ಜ್ಞಾನಿ ಲಕ್ಷಣ ಅದು. ವೀತ ಕ್ರೋಧ, ಕ್ರೋಧನೂ ಬಿಡಬೇಕು. ವೀತರಾಗ ವೀತಭಯ ವೀತಕ್ರೋಧ ಒಟ್ಟು ಸೇರಿಸಿಬಿಟ್ರೆ, ವೀತ ಕಾಮನ್ ಮಾಡ್ಕೊಂಡ್ಬಿಟ್ರೆ ವೀತರಾಗ ಭಯಕ್ರೋಧ ಆಯ್ತಾಗ. ಈ ನಮಗೆ ಗೊತ್ತು, ಮ್ಯಾಥಮೆಟಿಕ್ಸಲ್ಲಿ ಕಾಮನ್ ತೊಗೊಳೋದು ಗೊತ್ತಲ್ಲ, ಗೊತ್ತಾಯ್ತಾ? 2a + 3a + 5a ಅಂದ್ಬಿಟ್ರೆ ಎ ತೊಗೊಂಡು 2 + 5 ತರಿಸ್ಬಿಟ್ರೆ ಮುಗೀತು. ಆ ಥರ ಮಾಡಿದರೆ ಇದೆಲ್ಲ ಸಂಸ್ಕೃತದಲ್ಲೆಲ್ಲ ಇರೋದೇ. ಸ್ಥಿತಧೀಹಿ, ಇದೆಲ್ಲ ಯಾತಕ್ಕೆ ಮಾಡಿದ್ದಾನ ಅವನು? ಎಚ್ಚರ ಇಲ್ದವನು ಏನೂ ಆಗೋದು, ಎಚ್ಚರ ತಪ್ಪಿಟ್ಟು ಬಿದ್ದುಬಿಟ್ರೆ ಅಂದರೆ ಸ್ಥಿತಧೀಹಿ. ಎಚ್ಚರ ಇದ್ದು ಇವೆಲ್ಲ ಆಗಬಾರ್ದು. ಎಚ್ಚರ ಇದ್ದು ಹೀಗಾಗದೆ ಹೋದ ಸ್ಥಿತಧೀಹಿ ಎಲ್ಲಿ? ಭಗವದ್ವಿಷಯೇ. ಗಟ್ಟಿಯಾಗಿದೆ ಮನಸ್ಸು, ದೇವರ ಕಡೆ ಬಿಟ್ಟು ಬೇರೆ ಕಡೆ ಹೋಗೋದಿಲ್ಲ. ಮುನಿರುಚ್ಯತೆ ತದೇವ ಸ್ಪಷ್ಟಯತಿ ಉತ್ತರೈ ಸ್ತ್ರೀಭಿ ಶ್ಲೋಕೈ ಏತಾನ್ನೇವ ಜ್ಞಾನೋಪಾಯಾನಿ ಚ ತಚ್ಚೋಕ್ತಂ. ಯಾರೋ ತಮಾಷೆ ಕಥೆ ಹೇಳ್ತಾರೆ. ಮಗ ಭಾರಿ ಚಿಕ್ಕ ಮಗುವನು ಭಾರಿ ಕಾವ್ಯ ಬರೆಯೋದು.
ಮಾತೆತ್ತೇರು ಕವನ ಬರಿತಾ ಇದ್ದ. ಆ ತಂದೆ ಭಾರಿ ಸಿಟ್ಟು ಬಂದುಬಿಡ್ತು. ಏನು ಪ್ರಯತ್ನ ಪಟ್ಟು ಬಿಡೋಕ್ಕಾಗಲಿಲ್ಲ. ಜೋರಾಗಿ ಹೊಡೆದ ಹಿಡ್ಕೊಂಡು ಅವನು ಕಾವ್ಯದಲ್ಲೇ ಕೇಳ್ಕೊಂಡೆ ಹೊಡಿಬೇಡ ಅಂತ ಹೇಳಿಬಿಟ್ಟು ಅಲ್ಲೇ ಕಾವ್ಯ ಮಾಡಿದ ಮತ್ತೆ ಹಾಳಾಗೋಯ್ತು ಬಿಟ್ಬಿಟ್ಟೆ ಕೊನೆಗೆ. ಅದು ಆ ಥರ ಇರಬೇಕು. ಯಾವ ಸ್ಥಿತಿ ಬಂದರೂ ಕೂಡ ಹೇಗಿರಬೇಕು ಅಂತ ಕೇಳಿದರೆ ಆ ವಿಡಿಯೋ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಜ್ಞಾನೋಪಾಯಾನಿ ಚ ತದೇವ ಸ್ಪಷ್ಟಯತಿ ಉತ್ತರೈ ಸ್ತ್ರಿಭಿ ಶ್ಲೋಕೈ. ಮುಂದಿನ 3 ಶ್ಲೋಕದಲ್ಲಿ ಇದನ್ನು ಸ್ಪಷ್ಟ ಮಾಡ್ತಾರೆ. ಪ್ರಜಹಾತಿ ಯದಾ ಕಾಮಾನ್. ಕಾಮ ಅಂದರೆ ರಾಗ, ವೀತರಾಗ. ಇಲ್ಲಿ ಕಾಮ ಶಬ್ದಕ್ಕೆ ಹೊಸ ಅರ್ಥ ಬಂತು. ಏನರ್ಥ ಬಂತಾಗ? ಏನೇ ಬಂತು? ರಾಗ ದ್ವೇಷ ಎಲ್ಲ ಬಿಡಬೇಕು ಅಂತ ಅರ್ಥ. ಸರ್ವಕಾಮಾನ್, ಸರ್ವ ರೀತಿ ಕ್ರೋಧಾನ್ ಎಲ್ಲದೂ ಬಿಡಬೇಕು ಅಂತ ತಾತ್ಪರ್ಯ. ಏತಾನ್ನೇವ ಜ್ಞಾನೋಪಾಯಾನಿ ಚ. ಇದೇನು ಹೇಳ್ತಾ ಇದ್ದಾರೋ ಜ್ಞಾನಿಗಳ ಲಕ್ಷಣ ಏನಿದೆಯಲ್ಲ ಅದಿಷ್ಟು ಕೂಡ ಜ್ಞಾನ ಬೇಕು ಅನ್ನೋರಿಗೆ ಗೈಡೆನ್ಸ್ ಅಂತ ಹೇಳ್ತಾರೆ. ಜ್ಞಾನಿಗಳು ಹೀಗಿರ್ತಾರೆ ಅಂದರೆ ಹೀಗಿದ್ದರೆ ಏನಾಗ್ತಾರೆ? ಜ್ಞಾನಿಗಳಾಗಲಿಕ್ಕೆ ಸಾಧ್ಯ ಆಗುತ್ತೆ. ಗೊತ್ತಾಯ್ತಾ? ನೋಡಿ, ಇಮಿಡಿಯೇಟ್ ಕೊಟೇಶನ್. ಇದಕ್ಕೆ ಯಾರೂ ಉತ್ತರ ಕೊಡೋದಿಲ್ಲ. ಆಚಾರ್ಯ ಒಬ್ಬರು ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಏನಂತ? ಜ್ಞಾನಿಗಳ ಲಕ್ಷಣ ನಾವತ್ತು ಜ್ಞಾನಿಗಳಲ್ಲ. ತಿಳ್ಕೊಂಡು ಏನು ಮಾಡಬೇಕು ಅಂದರೆ ತದ್ವೈ ಜಿಜ್ಞಾಸುಭಿ ಸಾಧ್ಯಂ ಜ್ಞಾನಿನಾಂ ಯತ್ತು ಲಕ್ಷಣಂ ಮಿತಿ. ಜ್ಞಾನಿನಾಂ ಯತ್ತು ಲಕ್ಷಣಂ, ಜ್ಞಾನಿಗಳಿಗೇನು ಲಕ್ಷಣ ಹೇಳಿದ್ದಾರಲ್ಲ, ಜಿಜ್ಞಾಸುನ ತತ್ ಸಾಧ್ಯಂ. ಜಿಜ್ಞಾಸಾದವನನ್ನು ಅಚೀವ್ ಮಾಡಬೇಕು. ಅವಾಗೇನಾಗ್ತಾನವನು? ಯಾರೋ ತೋರಿಸಿ ನೋಡಿ ಇದ್ದ, ನೀನು ಹೀಗಾಗೋ ನೋಡ, ನೀನು ಓದು ಹಾಗಿದ್ರೆ ತೋರಿಸ್ತಾರಲ್ಲ. ಒಳ್ಳೆ ಕಡೆಗೆ ತೋರಿಸೋದು ಯಾತಕ್ಕೆ? ನೀನು ಹಾಗಾಗಲಿ ಅಂತ ತೋರಿಸ್ತಾರೆ. ರಾಯರು ತೋರಿಸೋದು ಮಾತ್ರ ಹಾಗಲ್ಲ. ಯಾತಕ್ಕೆ? ಕೇಳಲಿ ಅಂಥೇಳಿ ಅಲ್ಲ. ಏನು ಮಾಡಬೇಕು? ಅವ್ರು ಏನು ಮಾಡಿದರು? ಹರಿಪಾದ ಕಜ್ಞ ನಿಷೇವಣ ಲಬ್ಧ ಸಮತ್ಸ. ಅದು ಹರಿಪಾದ ಸೇವೆ ಮಾಡೋದು ಸಂದೇಶ ಕೊಡಬೇಕೆ ಹೊರತು ಪ್ರಸಾದ ಕೇಳೋದು ಸಂದೇಶ ಬಂದುಬಿಡುತ್ತೆ. ಅವ್ರು ಆ ರೀತಿ ಮಾಡಿರೋದ್ರಿಂದ ಸ್ವಲ್ಪ ಆದರೂ ನಾವು ಮಾಡಬೇಕು. ಅವ್ರು ಎಂಥದ್ದು ಗೊತ್ತಲ್ಲ, ಅವ್ರು ಎಂಥ ದಾರಿದ್ರ್ಯ ಫೇಸ್ ಮಾಡಿದರು. ಅಷ್ಟು ದಾರಿದ್ರ್ಯ ಯಾರ್ಯಾರಿಗೂ ಇಲ್ಲ. ಅದರಿಂದಾಗಿಯೇ ನಾವು ಸ್ವಲ್ಪ ಆದರೂ ಕೂಡ ಏನು ಮಾಡಬೇಕು? ಆ ದಾರಿಯಲ್ಲಿದ್ದರೆ ಸರಿ. ಆಗ ಅದು ದೊಡ್ಡ ಮೆಸೇಜ್ ಅದು. ಇದೆಲ್ಲ ತಿಳ್ಕೊಳ್ಳೋಕ್ಕೆ ಚೆಕ್ ವಯಸ್ಸಿನಲ್ಲಿ ಸಾಧ್ಯ ಇಲ್ಲ. ಸ್ವಲ್ಪ ಮೆಚ್ಯೂರಿಟಿ ಬಂದಮೇಲೆ ಆಗುತ್ತೆ. ಆದ್ದರಿಂದ ಮೊದಲು ಅದನ್ನು ಹೇಳ್ತಾರೆ, ತಪ್ಪಲ್ಲ. ಆಮೇಲೂ ಕೂಡ ಹೇಳಬಾರ್ದಾಗೆ. ಇಲ್ಲಿ ರಾಗ ಅಂದರೆ ಏನು ಅಂತ ಪ್ರಶ್ನೆ. ರಾಗ ಅಂತ ಅಷ್ಟು ಸಂಗೀತದ ರಾಗ ಅರ್ಥ ಆಗಿಬಿಟ್ರೆ ರಾಗ ದ್ವೇಷ ಬಿಡೋದ್ರು. ಸಂಗೀತ ರಾಗ ಬಿಟ್ಟುಬಿಟ್ಟ ಕೊನೆಗೆ. ಆ ರಾಗ ಬಿಡಬಾರ್ದು. ಯಾವ ರಾಗ ಇದು? ಅದು ರಾಗ ಶೋಭನಾಧ್ಯಾಸೋ ರಾಗ. ಅಧ್ಯಾಸ ಅಂದರೆ ಭ್ರಮೆ. ಅಧ್ಯಾಸ ಭಾಷ್ಯ ಅಂತಲೇ ಹೆಸರು. ಶಂಕರ ಭಾಷೆ ಇಂಟ್ರಡಕ್ಟರಿ ಪೋರ್ಷನ್ಗೆಲ್ಲ ಅಧ್ಯಾಸ ಭಾಷ್ಯ ಅಂತ ಕರೀತಾರೆ. ಅಧ್ಯಾಸ ಅಂದರೆ ಏನು? ಭ್ರಮೆ ಅಂತ ಅರ್ಥ. ಶೋಭನಾಧ್ಯಾಸ ಅದಕ್ಕೆ ರಾಗ ಅಂತ ಕರೀತಾರೆ. ಏನು ಗೊತ್ತಾ? ವಿಷಯಗಳಲ್ಲಿ ಒಳ್ಳೆತನ ಇಲ್ಲ. ನಮಗೇನು ಅನ್ನಿಸ್ತಾ ಇದೆ? ಅದಕ್ಕೆ ಭ್ರಮೆ ಅಂತ ಕರೀತಾರೆ. ವಿಷಯಗಳು ಇಲ್ಲ ಅನ್ನೋದು ಭ್ರಮೆ ಅಲ್ಲ, ವಿಷಯಗಳಿಂದ ಉಪಯೋಗ ಇಲ್ಲ ಅನ್ನೋದು ಭ್ರಮೆ ಆಗಬೇಕು. ಅರ್ಥ ಆಯ್ತಾ? ವಿಷಯಗಳೇ ಇಲ್ಲ ಅಂತ ಹೇಳಿದರೆ ಅದ್ವೈತ ಆಗುತ್ತೆ. ಅದಕ್ಕೆ ಬೆಲೆ ಇಲ್ಲ ಅಂದರೆ ದ್ವೈತ ಆಗುತ್ತೆ. ಡಿಫ್ರೆನ್ಸ್ ಗೊತ್ತಾಯ್ತಾ? ಅದು ಸುಳ್ಳು ಅಂತ ಬಿಡಬೇಕಾಗಿಲ್ಲ. ಶಶಿವಿಷಾಣ ಸುಳ್ಳು ಬಿಟ್ಟಿವಿ ಅಲ್ಲ, ಬಂಗಾರ ಸತ್ಯ ಆದರೂ ಬಿಡಬೇಕು. ಯಾಕೆಂದರೆ ಉಪಯೋಗ ಇಲ್ಲ. ಆದ್ದರಿಂದ ಇದನ್ನು ಅರ್ಥ ಮಾಡಿಕೊಂಡ್ರೆ ಡಿಫರೆನ್ಸ್ ಎಲ್ಲಿದೆ ಗೊತ್ತಾಗತ್ತೆ. ಶೋಭನಾಧ್ಯಾಸ, ವಿಷಯೇಶು ಶೋಭನಾಧ್ಯಾಸ ರಾಗ. ಅದೇ ಒಂದು ಶೋಭನ ಬುದ್ಧಿ ಯಾರಲ್ಲಿ ಬರಬೇಕು? ನಮಗೆ ದೇವರಲ್ಲಿ ಬಂದುಬಿಟ್ರೆ ಅದು ಭಕ್ತಿ. ರಾಗ ಆಗೋದಿಲ್ಲ, ಭಕ್ತಿ ಆಗಿಬಿಡುತ್ತೆ. ಕೆಟ್ಟದ್ರಲ್ಲಿ ಬಂದರೆ ರಾಗ, ಒಳ್ಳೆಯದಲ್ಲಿ ಬಂದರೆ ಅನುರಾಗ. ಅನುರಾಗ ಅಂದ್ರೇನು? ಭಕ್ತಿ. ಗೊತ್ತಾಯ್ತಾ? ದೇವರಲ್ಲಿ ಏನಿರಬೇಕು? ಯಾವಾಗಲೂ ಅನುರಾಗ ಇರಬೇಕೆ ಹೊರತು ರಾಗ ಇರಬಾರ್ದು. ವಿಷಯಗಳಲ್ಲಿ ರಾಗವೇ ಇರಬಾರ್ದು. ಅನುರಾಗ ಪ್ರಶ್ನೆ ಇಲ್ಲೇ ಇಲ್ಲ. ರಾಗ ಅನುರಾಗ ಇರಲೇಬಾರ್ದು. ಅದರಲ್ಲಿ ದ್ವೇಷನೇ ಇರಬೇಕು. ಶೋಭನಾಧ್ಯಾಸೋ ರಾಗ ರಸೋ ರಾಗ ತಥಾ ರಕ್ತಿ ಶೋಭನಾಧ್ಯಾಸ ಉಚ್ಯತೆ ಇತಿ ಅಭಿಧಾನ. ತಕ್ಷಣ ಡಿಕ್ಷನರಿ. ಇದೆಲ್ಲ ಅಮರಕೋಶದಲ್ಲಿ ಸಿಗೋದಿಲ್ಲ. ಇವೆಲ್ಲ ಇವು ಹೊಸ ಡಿಕ್ಷನರಿ, ಲೌಕಿಕದಲ್ಲಿ ಸಿಗೋದಿಲ್ಲ. ಇದು ಟೆಕ್ನಿಕಲ್ ಡಿಕ್ಷನರಿ. ಇದು ರಸ ಅಂದ್ರೇನು? ರಸೋ ರಾಗ ತಥಾ ರಕ್ತಿ ಶೋಭನಾಧ್ಯಾಸ ಉಚ್ಯತೆ. ರಸ ಅಂದರೂ ಒಂದೇ, ರಾಗ ಅಂದರೂ ಒಂದೇ, ರಕ್ತಿ ಅಂದರೂ ಒಂದೇ, ಶೋಭನಾಧ್ಯಾಸ ಅಂದರೂ ಒಂದೇ. ಒಳ್ಳೆಯದು ಅಂತಕ್ಕಂಥ ಭಾವನೆಯಿಂದ ಹಾಗಾಗತ್ತೆ. ಅದು ಮಕ್ಕಳಿಗೆ ಎಷ್ಟೋ ಸತಿ ಬೆಳೆಸ್ಬೇಕಾದ್ರೆ ಏನು ಮಾಡ್ತಾರೆ? ದೋಷ ಹೇಳಬೇಕಾದ್ರೆ ದೋಷ ಹೇಳಿದ ತಕ್ಷಣ ಏನು ಮಾಡ್ತಾರೆ? ಬಿಡಬೇಕು ಅನ್ಸುತ್ತೆ. ಗುಣ ಹೇಳಿದ ತಕ್ಷಣ ತೊಗೋಬೇಕು ಅನ್ಸೋದು. ಅದಕ್ಕೆ ದೋಷಗಳಿಂದ ಯಾವಾಗ ವಿಷಯನ ದೋಷ ಯಾಕೆ ಹೇಳ್ತಾರೆ ಅಂದರೆ ವೈರಾಗ್ಯ ಬರಲಿ ಅಂತ ಹೇಳ್ತಾರೆ. ಇದು ಟಿ ವಿಗೆ ಒಬ್ಬನೇ ಗುಣ ಹೇಳೋಕ್ಕೆ ಶುರು ಮಾಡಿಬಿಡ್ತಾರೆ. ದೋಷ ಅಲ್ಲ. ಏನು ಹೇಳ್ತಾರೋ ಅವರೆಲ್ಲ ಬರೀ ಗುಣ ಹೇಳೋಕ್ಕೆ ಶುರು ಮಾಡಿಬಿಟ್ರು. ಆ ಕಡೆ ಮನಸ್ಸು ಡೈವರ್ಟ್ ಆಯಿತು. ಆ ಕಡೆ ಆಗಬಾರ್ದು. ಶಾಸ್ತ್ರ ಎಲ್ಲ ದೋಷ ಹೇಳಿದರೆ ಲೌಕಿಕ ಎಲ್ಲ ಗುಣ ಹೇಳುತ್ತೆ. ಶಾಸ್ತ್ರ ದೇವರಲ್ಲಿ ಗುಣ ಹೇಳುತ್ತೆ, ಇದರಲ್ಲಿ ದೋಷ ಹೇಳುತ್ತೆ. ಇದರಲ್ಲಿ ಗುಣ ಹೇಳಿ ದೇವರಲ್ಲಿ ಇಲ್ಲ ಅಂತ ಹೇಳಿಬಿಡುತ್ತೆ. ಹೀಗಾಗಿ ಉಲ್ಟಪಲ್ಟಾಯಿತು. ಅದಕ್ಕೆ ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶ. ಬಹುಲೋಕ ವಿಚಿಂತನ ಅಂದ್ರೇನು? ಗುಣಚಿಂತನೆ ಮಾಡಬೇಡ. ಗುಣಚಿಂತನೆ ಮಾಡ್ತಾ ಹೋದಂತ ಏನು ಮಾಡುತ್ತದೋ?
ಎಳ್ಕೊಂಡು ಬಿಡುತ್ತೆ. ದೋಷ ಚಿಂತನೆ ಮಾಡಿದ ತಕ್ಷಣ ಏನು ಮಾಡುತ್ತೆ? ಬಿಡಬೇಕು ಅನ್ನೋ ಭಾವನೆ ಬರುತ್ತೆ. ಅದಕ್ಕೆ ಯಾವಾಗಲೂ ದೋಷಗಳನ್ನು ಹೇಳಬೇಕು, ಇದರಲ್ಲಿ ಗುಣ ಹೇಳೋದಕ್ಕೆ ಹೋಗಬಾರ್ದು. ಶೋಭನಾಧ್ಯಾಸೋ ರಾಗ ರಸೋ ರಾಗ ತಥಾ ರಕ್ತಿ ಶೋಭನಾಧ್ಯಾಸ ಉಚ್ಯತೆ ಇತಿ ಅಭಿಧಾನಂ. ಇದನ್ನೇ ಒಂದೇ ಸೆಲೆಕ್ಟ್ ಮಾಡಿಬಿಟ್ರೆ ಆಚಾರ್ಯ ಕೊಟೇಶನ್ ಕೊಡ್ತಾರಲ್ಲ, ಒಂದು ಡಿಕ್ಷನರಿ ಆಗಿಬಿಡುತ್ತೆ. ಅಮರಕೋಶ ಅಂತ ಕರಿತೇವಲ್ಲ, ಮಧ್ವಕೋಶ ಅಂತ ಆಗಿಬಿಡುತ್ತೆ. ಗೊತ್ತಾಯ್ತಾ? ಮಧ್ವಕೋಶ ಅದಿಷ್ಟು ಶಾಸ್ತ್ರ ಇಲ್ಲೇ ಬಂದರೂ ಕೂಡ ಯಾವ ಗ್ರಂಥ ಓದಿರೋ ಅಷ್ಟು ಇರದೇ ಇರುತ್ತೆ. ಅದಿಷ್ಟು ಭಾಷ್ಯ ಬಂದಾಗಾಯ್ತು. ತಿಳಿತಾ? ಅದು ಕೆಲಸ ಎಷ್ಟೊಂದು ಆಗೋದಿದೆ, ಮಾಡೋದಿಲ್ಲ. ಅದು ಕೆಲಸ ಮಾಡೋ ಅಭ್ಯಾಸನೇ ಕಡಿಮೆ ಆದರೆ ಸುಮ್ಮನೆ ವೇಸ್ಟ್ ಆಗ್ತಿರುತ್ತೆ. ಆಗಬಾರ್ದು. ಸುಧಾ ಮಾಡಿದಾಗೆಲ್ಲ ಒಂದು ಕೆಲಸ ಕೊಟ್ಬಿಡಿ, ಇದರಲ್ಲಿ ಕೆಲಸ ಮಾಡಿ ಅಂತ ಹೇಳಿಬಿಟ್ಟು ಒಂದೊಂದಲ್ಲೇ ಹುಡುಕಿಬಿಡಿ. ಎಷ್ಟು ಅವರಿಗೆ ಜ್ಞಾನ, ಎಷ್ಟು ಸಮಾಜಕ್ಕೆ ಎಷ್ಟು ಉಪಯೋಗ ಆಗುತ್ತೆ ಗೊತ್ತಾ? ಇವೆಲ್ಲ ಒಂದು ಕಡೆ ಬಂದುಬಿಟ್ರೆ. ಸರ್ವತ್ರ ಅನಭಿಸ್ನೇಹ ತತ್ತತ್ಪ್ರಾಪ್ಯ ಶುಭಾಶು. ಅಲ್ಲಿಗಿರಲಿ, ನಾಳೆ ದಿವಸ ಅದು ಗೀತಾ ತಾತ್ಪರ್ಯ. ಇದಿಷ್ಟು ಓದೋ ಹೊತ್ತಿಗೆ ಅಪ್ರೋಷ್ಟ ಜ್ಞಾನಿಗಳ ಬಗ್ಗೆ ಎಷ್ಟು ಕ್ಲಾರಿಟಿ ಸಿಗುತ್ತೆ ನೋಡಿ. ಚಿತ್ತಪ್ರಜ್ಞೆ ಯಾಲಕ ಅದಿಷ್ಟು ಓದಿಬಿಟ್ರೆ ಅಪ್ರೋಷ್ಟ ಜ್ಞಾನಿಗಳು ಹೇಗಿರ್ತಾರೆ, ಹೇಗಿರ್ಲಿಕ್ಕೆ ಟ್ರೈ ಮಾಡಬೇಕು. ಮತ್ತೆ ಮತ್ತೆ ಫೇಲ್ ಆಗ್ತಾನೆ ಇರ್ತಾನೆ, ಬಟ್ ಮುಂದೆ ಹೋಗ್ಲಿಕ್ಕೆ ಧೈರ್ಯ ಬರೋದು.